ಶರಣಾರ್ಥಿಗಳು. ನಾನು ಮಂಜುನಾಥ್ ಗೌಡ ಪಾಟೀಲ್ ಅಂತ ಹುಬ್ಬಳ್ಳಿಯಿಂದ ಶರಣರ ಶಕ್ತಿ ಚಲನಚಿತ್ರದೊಳಗೆ ಬಸವಣ್ಣನ ಪಾತ್ರ ಮಾಡಿದ್ದೆ. ನಾನು ಬೇಸಿಕಲಿ ಡ್ರಾಮಾ ಆರ್ಟಿಸ್ಟು, ಮೂವಿಯೊಳಗೂ ಕೂಡ ಮಾಡಿದ್ದೀನಿ. ಇದು ನಂದು 6th ಮೂವಿ. ಐ ವಾಸ್ ಹ್ಯಾಪಿ ವಿತ್ ದಿಸ್ ರೋಲ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ನಿಮಗೆ ಲಿಂಗವಂತರು ಅಂತ ಈ ಬಸವಣ್ಣನ ಪಾತ್ರ ಆರಿಸ್ಕೊಂಡ್ರೆ ನೀವು? ಲಿಂಗವಂತರು ಅಂತಲ್ಲ, ಬಿಫೋರಾಗಿ ಅವ್ರಿಗೆ ನಮಗೆ ಮತ್ತು ನಮ್ಮ ನಿರ್ದೇಶಕರಿಗೆ ಪರಿಚಯನೇ ಇರಲಿಲ್ಲ. ಇವನ್ ನಾ ಹೇಳ್ಬೇಕಂದ್ರೆ ಒಂದು ಅರ್ಧ ಶೂಟಿಂಗ್ ಆಗೋವರೆಗೂ ಅವ್ರಿಗೆ ನಾವು ಯಾರು ಏನು ಅಂತ ಪರಿಚಯನೇ ಇರಲಿಲ್ಲ. ಯಾವಾಗ ಬಸವಣ್ಣದೊಂದು ಇಂಟ್ರಡಕ್ಷನ್ ಬರ್ತಿದ್ರಿ ಅದರೊಳಗೆ, ಬಸವಣ್ಣಂದು ಇಂಟ್ರಡಕ್ಷನ್ ಅಂದರೆ ಲಿಂಗ ಪೂಜೆ ಮಾಡ್ಕೊಳ್ಳೋದು ಒಂದು ಇಂಟ್ರಡಕ್ಷನ್. ಸೊ ಅವ್ರಿಗೆ ನಾನು ಈಸಿಯಾಗಿ ಐ ಆಮ್ ಡೂಯಿಂಗ್ ದ್ಯಾಟ್. ನನಗೆಲ್ಲ ಅದು ಗೊತ್ತಿತ್ತಲ್ಲ, ಪ್ರೊಸೀಜರ್ಸ್ ಎಲ್ಲ ಗೊತ್ತಿರೋದ್ರಿಂದ ನಾನು ಈಸಿಯಾಗಿ ಮಾಡಬೇಕಾದ್ರೆ ಅವ್ರಿಗೆ ಸರ್ ನೀವು ಲಿಂಗವಂತರ ಅಂತ ಅವತ್ತು ಕೇಳಿದವ್ರಿಗೆ, ಅಂದರೆ ಹಾಫ್ ಫಿಲ್ಮ್ ಆಗೋವರೆಗೂ ಅವ್ರಿಗೆ ಗೊತ್ತೇ ಇರಲಿಲ್ಲ ನಾನು ಯಾರು. ಅವ್ರು ಯಾವತ್ತೂ ಯಾರಿಗೂ ಮೋಸ್ಟ್ಲಿ ಕಾಸ್ಟ್ ಬಗ್ಗೆ ಅವ್ರು ಯಾರನ್ನೂ ಕೇಳಿಲ್ಲ ಅಂತ ನಮಗೆ ಅನಿಸ್ತದೆ. ಸೊ ಅವಾಗ ಅವ್ರಿಗೆ ಸಡನ್ ನೀವು ಲಿಂಗವಂತರ ಅಂತ ಕೇಳಿದ್ದೆ ನನಗೆ ಶಾಕ್ ಆಯಿತು. ಅಲ್ಲಿ ಮಟ್ಟ ಅವ್ರಿಗೆ ಗೊತ್ತೇ ಇರಲಿಲ್ಲ. ಹಾಗಂತ ಅದಕ್ಕಿಂತ ಇದಕ್ಕಿಂತ ಮುಂಚೆನೂ ಕೂಡ ಆಡಿಷನ್ ಮಾಡಿದರು. ಒಂದು 5-6 ಜನಕ್ಕೆ ಆಡಿಷನ್ ಮಾಡಿದ್ರು. ನಾನು 6th ಪರ್ಸನ್. ಆಡಿಷನ್ ಆದಮೇಲೆ ನನಗೆ ಅವರು ಸೆಲೆಕ್ಟ್ ಮಾಡಿದರು ಬಸವಣ್ಣನ ಪಾತ್ರಕ್ಕೆ. ವಚನಗಳನ್ನು ಹೇಳಿಸಿದ್ರು, ವಾಕಿಂಗ್ ಮಾಡಿಸೋದಾಗಲಿ ಮತ್ತು ಧ್ವನಿ ಪರೀಕ್ಷೆ ಮಾಡಿಸೋದಾಗಲಿ, ಎಕ್ಸ್ಪ್ರೆಷನ್ಸ್ನು ಇವೆಲ್ಲ ಅವ್ರು ನೋಡಿಬಿಟ್ಟೇ ಫೈನಲೈಸ್ ಮಾಡಿದರು ಅಂತ ಅನಿಸ್ತದೆ. ಒಬ್ಬ ಕಲಾವಿದನಾಗಿ ಇರೋದಕ್ಕೆ ನನಗೆ ಬಸವಣ್ಣನ ಪಾತ್ರ ಕೊಟ್ಟಿದ್ದಾರೆ ಅಂತ ನನಗನ್ಸುತ್ತೆ. ಓಕೆ, ಶರಣರ ಶಕ್ತಿ ಅಂತ ಅಂದ್ಬಿಟ್ಟಿರೋದ್ರಲ್ಲೇ ಗೊತ್ತಾಗುತ್ತೆ. ಅಂದರೆ ಸಿದ್ಧರು ಸಾಧುರು ಸಂತರುಗಳ ಬಗ್ಗೆನೇ ಇರ್ತಕ್ಕಂಥ ಒಂದು ಸಿನಿಮಾಗಳಿದು. ಅಂದರೆ ಈ ಒಂದು ಸಿನಿಮಾ ಬಂದು ಬಸವಣ್ಣನವರು ಏನು ಅಕ್ಕಮದೇವಿಯವರು ಅಂತ ಒಂದು ಸಿನಿಮಾನೇ ಬಂದಿರೋದ್ರಿಂದ ನಿಮ್ಗೆ ಈ ಪಾತ್ರ ಎಷ್ಟು ಕಷ್ಟ ಆಯಿತು? ಯಾಕೆಂದರೆ ಅಷ್ಟು ಸುಲಭ ಅಲ್ಲ ಇದು. ಒಂದು ಬಸವಣ್ಣನವರ ಪಾತ್ರ ಮಾಡಬೇಕು ಅಂತಂದ್ರೆ ಅಷ್ಟು ಸುಲಭ ಇಲ್ಲ. ಒಪ್ಕೊಂಡಿ ಸರ್, ಇದು ಸಿದ್ಧರು ಸಾಧುರದು ಚಿತ್ರ ಅಲ್ಲ ಸರ್, ಶರಣರದೇ ಚಿತ್ರ ಇದು. ಶರಣರ ಚಿತ್ರಕ್ಕೂ ಸಿದ್ಧರು ಸಾಧು ಚಿತ್ರಕ್ಕೂ ತುಂಬಾ ವ್ಯತ್ಯಾಸ ಇದೆ ಸರ್. ಬಸವಣ್ಣನ ಪಾತ್ರ ಮಾಡ್ಬೇಕಂದ್ರೆ ತುಂಬ ಕಷ್ಟ, ತುಂಬ ಟೆನ್ಷನ್ಸ್ 100% ಇದ್ದೇ ಇರ್ತದೆ ಸರ್. ಯಾಕಂದರೆ ಬಸವಣ್ಣವ್ರೊಬ್ಬರು ಸಾಧಾರಣ ವ್ಯಕ್ತಿ ಅಲ್ಲ, ಇಡೀ ಜಗತ್ತಿಗೆ ಪರಿಚಯ ಇರ್ತಕ್ಕಂಥ ವ್ಯಕ್ತಿ. ಮತ್ತು ವಿಶ್ವಗುರು ಬಸವಣ್ಣ ಅಂತ ರಿಪ್ರೆಸೆಂಟ್ ಮಾಡ್ತಾರೆ. ಇತ್ತೀಚೆಗೆ ನಮ್ಮ ಕರ್ನಾಟಕ ಸರ್ಕಾರ ಕೂಡ ಬಸವಣ್ಣ ಅವರೊಬ್ಬರು ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದ್ದಾರೆ. ಅಂಥ ಒಂದು ಕ್ಯಾರೆಕ್ಟರ್ ಮಾಡ್ಬೇಕಂದ್ರೆ ನಾವು ಕಾಂಟ್ ಟೇಕ್ ಇಟ್ ಆ್ಯಸ್ ಅ ಈಸಿ. ನಾವು ಅದನ್ನ ಅತ್ಯಂತ ಸುಲಭವಾಗಿ ತಗೊಂಡು ಮಾಡ್ತಕ್ಕಂಥ ಪ್ರಶ್ನೆನೇ ಇಲ್ಲ. ನಾವು ಡೈಲಿ ಸುಮಾರು 100-150 ಜನ ಈ ಚಲನಚಿತ್ರದಲ್ಲಿ ನಾವು ಆ್ಯಕ್ಟಿಂಗ್ ಮಾಡಿದ್ದೀವಿ. ಎಲ್ಲ ವಿಧ ಕಲಾವಿದರನ್ನ ಕೂಡಿಸ್ಕೊಂಡು ಅವ್ರಿಗೆ ಈ ಚಿತ್ರದ ಬಗ್ಗೆ ಈ ಒಂದು ಏನು ನಮ್ಮದು ಇಂಟೆನ್ಷನ್ ಏನಿದೆ, ಈ ಶರಣರ ಶಕ್ತಿ ಒಂದು ಚಲನಚಿತ್ರ ಮೂಲಕ ನಾವು ಏನು ಹೇಳಿ ಹೊರಟೀವಿ ಅನ್ನೋದನ್ನು 150 ಜನ, ಕೆಲವೊಂದಿಷ್ಟು ಮಂದಿ ಅದರಲ್ಲಿ ಕಲಾವಿದರು ಇರಲಿಲ್ಲ, ಕೆಲವೊಂದಿಷ್ಟು ಹಳ್ಳಿ ಜನ ಕೂಡ ಸೇರ್ಸ್ ಮಾಡಿದ್ರು. ಅದೊಂದು ದಿಸ್ ವಾಸ್ ಬಿಗ್ ಟಾಸ್ಕ್ ಟು ಡೈರೆಕ್ಟರ್ ಆ್ಯಕ್ಚುಲಿ. ನನಗೂ ಕೂಡ ಅವರು ಹೇಳಿದರು, ಈ ಬಸವಣ್ಣ ಪಾತ್ರ ಮಾಡಬೇಕಾದ್ರೆ ನೀವು ಕೆಲವೊಂದಿಷ್ಟು ಭಾಗವತ್ ಸರ್ ಅವ್ರು ಮಾಡಿದಂಥ ಮೂವಿ ಆಗಲಿ, ಆಮೇಲೆ ಅಶೋಕ್ ಸರ್ ಮಾಡಿದಂಥ ಮೂವಿ ಇವೆಲ್ಲ ನೋಡ್ರಿ ಅಂತ ನಮ್ಗೆ ರೆಫರ್ ಕೊಟ್ಟಿದ್ರು. ಸೊ ನಾನು ಅದನ್ನು ನೋಡಿಕೊಂಡು, ಆಮೇಲೆ ಕೆಲವೊಂದಿಷ್ಟು ಅವ್ರ ಭಾವಚಿತ್ರಗಳನ್ನ ನೋಡಿಕೊಂಡು ಅವ್ರು ಹೇಗೆ ಇರ್ತಿದ್ರು ಅಂತ ನಾನು ಕಲ್ಪನೆ ಮಾಡಿಕೊಂಡು ಇದನ್ನ ಆ್ಯಕ್ಟಿಂಗ್ ನಾನು ಒಪ್ಕೊಂಡು ಈ ಪಾತ್ರ ನನಗೆ ಸಿಕ್ಕಿದ್ದು ನನ್ನ ಪುಣ್ಯ. ಸರ್, ಈ ಪಾತ್ರಕ್ಕಾಗಿ ನೀವು ಎಷ್ಟು ತಯಾರಿ ನಡೆಸಿದ್ರಿ? ನಿಮಗೆ ಎಷ್ಟು ಕಷ್ಟ ಆಯಿತು? ಮೋಸ್ಟ್ಲಿ ಆಲ್ಮೋಸ್ಟ್ ಅದನ್ನೇ ಕವರ್ ಮಾಡಿದೆ ಅನ್ಕೊತೀನಿ. ಅದೇ ನಾನು ಈ ಪಾತ್ರಕ್ಕೆ ಸಿಲೆಕ್ಟ್ ಆದಮೇಲೆ ಡೈಲಿ ರಿಹರ್ಸಲ್ ಮಾಡಿಸ್ತಿದ್ರು ಸರ್. ಕರೆಸಿ ನಮಗೆ ಮತ್ತು ಬೇರೆ ಬೇರೆ ಪಾತ್ರಧಾರಿಗಳಿಗೂ ಕೂಡ ಕರೆಸ್ತಿದ್ರು, ವಚನಗಳನ್ನು ಹೇಳಿಸ್ತಿದ್ರು. ಆಮೇಲೆ ನನ್ನ ಕಡೆಯಿಂದ ಕೂಡ ಬೇರೆದವ್ರಿಗೆ ವಚನ ಹೇಳಿಸೋದು ಇವೆಲ್ಲ ಡೈಲಿ ಪ್ರೊಸೆಸ್ನಲ್ಲೇ ಇರ್ತಿತ್ತು. ಯಾಕಂದರೆ 140-150 ಜನನ್ನ ಕೂಡಿಸಿ ಮಾಡೋ ಈ ಮೂವಿ ಮಾಡ್ಬೇಕಂದ್ರೆ ಇಟ್ಸ್ ನಾಟ್ ಅ ಸ್ಮಾಲ್ ಟಾಸ್ಕ್. ಇದು ತುಂಬ ಒಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಪ್ರತಿಯೊಬ್ಬರು ಎಲ್ಲಿ ಕೊಡಬೇಕು, ಯಾವ ಪೊಸಿಷನ್ ಒಳಗಿರಬೇಕು, ಆಮೇಲೆ ಅವ್ರದ್ದು ಬಾಡಿ ಮೂಮೆಂಟ್ ಏನು, ಅವ್ರು ಹೇಗಿರಬೇಕು, ಇದೆಲ್ಲವನ್ನು ಪ್ರತಿಯೊಂದನ್ನು ಗಮನಿಸ್ಕೋಬೇಕಾಗ್ತದೆ. ಸೊ ಆ ರೀತಿಯಾಗಿ ಆಮೇಲೆ ನಾನು ಅಷ್ಟು ಜನರ ಜೊತೆಗೆ ನಾನು ಒಬ್ಬ ಲೀಡ್ ಕ್ಯಾರೆಕ್ಟರ್.
ಸೊ ಅವೆಲ್ಲ ಜನರನ್ನು ನಾನು ರಿಪ್ರೆಸೆಂಟ್ ಮಾಡ್ತಾ ಇರ್ತೀನಿ. ನಾನು ಅಲ್ಲಿರ್ಬೇಕು, ಮೇನ್ ಕೇಂದ್ರ ಬಿಂದು ಆಗಿರೋದ್ರಿಂದ ನನ್ನ ಮೇಲೆ ಸಾಕಷ್ಟು ಜವಾಬ್ದಾರಿ ಇತ್ತು. ಸೊ ನಾನು ಅದಕ್ಕೋಸ್ಕರನೇ ಸುಮಾರು ವಚನಗಳನ್ನು ನಾವು ಮೊದಲೇ ಬಂದಿರೋದ್ರಿಂದ ನಾವು ವಚನಗಳ ಬಗ್ಗೆ ನಮಗೆ ಗೊತ್ತಿತ್ತು. ಅದು ಕೂಡ ಈ ಚಿತ್ರಕ್ಕಾಗಿ ಮತ್ತು ಹೆಚ್ಚು ಹೆಚ್ಚು ವಚನಗಳನ್ನು ಹೇಳ್ಕೊಳ್ಳೋದು, ಆಮೇಲೆ ಮೂವಿಗಳನ್ನು ನೋಡೋದು, ನಾಟಕಗಳನ್ನು ಮತ್ತು ಕೆಲವೊಂದು ಸ್ಟೋರೀಸ್ನ ರೆಫರೆನ್ಸ್ ಮಾಡ್ಕೊಂಡಿದ್ವಿ. ನಾವೆಲ್ಲ ಕಥೆಗಳನ್ನು ಬೇರೆ ಬೇರೆ ಶರಣರ ಒಂದು ಕಥೆಗಳನ್ನು ಕೂಡ ರೆಫರ್ ಮಾಡ್ಕೊಂಡ್ವಿ. ಸರ್, 12ನೇ ಶತಮಾನದಲ್ಲಿ ಬಸವಣ್ಣ ಶ್ರೇಷ್ಠ ವಚನಕಾರರು ಅನುಭವ ಮಂಟಪ ಕೂಡ ಸ್ಥಾಪನೆ ಮಾಡ್ತಾರೆ. ಅದ್ರ ಬಗ್ಗೆ ಹೇಳೋದಿದ್ರೆ ಏನು ಹೇಳ್ತೀರಾ? ನೀವು ಅನುಭವ ಮಂಟಪದಲ್ಲಿ ಶೂಟಿಂಗ್ ನಡೆದಿದೆಯಾ? ಏನಾದರೂ ಅದ್ರ ಬಗ್ಗೆ ಹೇಳೋದಿದ್ರೆ? ಅನುಭವ ಮಂಟಪ ಶೂಟಿಂಗ್ನೊಳಗೆ ನನಗೆ ಅನಿಸ್ತು ನಾವು ಅನುಭವ ಮಂಟಪದೊಳಗೆ ಇದ್ದೀವಿ ಅಂತ ಏನು ಅಂತ ಅನಿಸ್ಬಿಡ್ತೇವೆ. ಯಾಕಂದರೆ ಎಲ್ಲ 150 ಜನ ಕಲಾವಿದರೆಲ್ಲರೂ ಕುತ್ಕೊಂಡಿದ್ದಾರೆ ಅವರವ್ರ ಸ್ಥಾನದಲ್ಲಿ. ಮಹಾ ಶರಣರು ಕೂಡ ಅನುಭವ ಮಂಟಪಕ್ಕೆ ಬರುವಂಥ ಒಂದು ಸೀನು, ಅವ್ರವ್ರ ಇಂಟ್ರಡಕ್ಷನ್ ಆಗುವಂಥ ಸೀನ್. ಒಬ್ಬ ವೇಶ್ಯಾವಾಟಿಕೆ ಮಾಡ್ತಕ್ಕಂಥ ಸಂಕವೇ ಶಿವಶರಣ ಸಂಕವೇ ಆಗಿ ಕನ್ವರ್ಟ್ ಆಗುವಂಥ ಒಂದು ಸೀನು. ಮಾದಾರ ಒಬ್ಬ ಚೆನ್ನೈನವರು ಬರ್ತಕ್ಕಂಥ ಸೀನು. ಹೀಗೆ ಹಲವಾರು ಶರಣರು, ಸಿದ್ದರಾಮೇಶ್ವರವರು, ಚನ್ನಬಸವಣ್ಣನವರು, ಅಕ್ಕನಾಗಂಬಿಕೆ, ಹೀಗೆ ಸುಮಾರಷ್ಟು ಶರಣರು ಅಲ್ಲಿ ಬರ್ತಕ್ಕಂಥ ಒಂದು ಏನು ಸೀನಲ್ಲಿ ನಾವು ಈಗ ಫಿಲ್ಮ್ ಮಾಡ್ತಾ ಇದ್ದೇವೆ ಅಥವಾ ವಿ ಆರ್ ಲಿವಿಂಗ್ ಇನ್ ದ್ಯಾಟ್ 12ನೇ ಶತಮಾನದಲ್ಲಿ ಇದ್ದೀವ ಅಂತ ಅನ್ನೋಷ್ಟು ಮಟ್ಟಿಗೆ ನಾವು ಇನ್ವಾಲ್ವ್ ಆಗಿದ್ವಿ. ಅದೊಂದು ಅದ್ಭುತ ಅನುಭವ. ಆಮೇಲೆ ನಾವು ಪಾತ್ರ ಅದು ಬಸವಣ್ಣನ ಡ್ರೆಸ್ ಹಾಕೊಂಡು ಬಂದ ತಕ್ಷಣ ಸೊ ಹಳ್ಳಿಯಲ್ಲಿ ನಡೆದಿತ್ತು ಶೂಟಿಂಗ್. ಹಳ್ಳಿ ಜನರಿಗೆ ಇನ್ನೂ ಬಸವಣ್ಣ ಬಗ್ಗೆ ಎಷ್ಟು ಪ್ರೀತಿ ಮತ್ತು ಭಕ್ತಿ ಇತ್ತಂದರೆ ಅಲ್ಲಿ ಹೂವು ಮತ್ತು ಪತ್ರಿಕೆಗಳನ್ನು ತಗೊಂಡು ಬಂದು ಇಲ್ಲ ಇದು ಬಸವಣ್ಣನ ಪಾದಕ್ಕೆ ಹಾಕ್ರಿ. ಆಮೇಲೆ ಕೆಲವೊಂದಿಷ್ಟು ನಾವು ವಚನ ಹೇಳಿದ ತಕ್ಷಣ ಬಂದು ಇಮಿಡಿಯೇಟ್ ಅವ್ರಿಗೆ ಶೂಟಿಂಗ್ ನಡೆದಿತ್ತು ಅನ್ನೋದು ಅವ್ರಿಗೆ ಪರಿಜ್ಞಾನ ಇರ್ತಿರ್ಲಿಲ್ಲ. ಶೂಟಿಂಗ್ ಅವರಿಗೆ ಇಮಿಡಿಯೇಟ್ ಬಂದು ನನ್ನ ಕಾಲಿಗೆ ಬಿದ್ದುಬಿಡೋರು ಅವರು. ನಾನು ನಿಜವಾಗ್ಲೂ ನನಗೆ ಈ ಪಾತ್ರ ಸಿಕ್ಕಿದ್ದು ನನ್ನ ಪುಣ್ಯ ಅಂತ ಅನ್ಕೋತೀನಿ. ಅನುಭವ ಮಾಡ್ಕೊಳ್ಳೋದು ನನಗೆ ದೊಡ್ಡ ಅನುಭವ ಆಗಿದೆ. ಓಕೆ ಸರ್, ಥ್ಯಾಂಕ್ ಯು ಸರ್, ಕೊನೆಯದಾಗಿ ಹೇಳೋದಿದ್ರೆ ಏನು ಹೇಳ್ತೀರಾ? ಕೊನೆಯದಾಗಿ ಎಲ್ಲ ಒಂದು ನಮ್ಮ ಕನ್ನಡ ಮನಸ್ಸುಗಳಿಗೆ ಹೇಳೋದಂದರೆ ಎಲ್ಲ ಶರಣೆಯರು ಅಲ್ಲದೆ ಎಲ್ಲ ಜನಾಂಗದವರು, ಎಲ್ಲ ವರ್ಗದವರು, ಚಿಕ್ಕವರಿಂದ ಹಿಡಿದು ದೊಡ್ಡವರು ಎಲ್ಲರೂ ಕುತ್ಕೊಂಡು ನೋಡುವಂತಹ ಸಿನಿಮಾ ಶರಣರ ಶಕ್ತಿ. ಶರಣರ ಚಿಂತನೆಗಳೇಂದ್ರೇನು, ಇಷ್ಟಲಿಂಗ ಪರಿಕಲ್ಪನೆ ಅಂದ್ರೇನು, ಆ ಸಂಸ್ಕೃತಿ, ಶರಣರ ಸಂಸ್ಕೃತಿ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಬೆಳಕು ಚೆಲ್ಲಲಿಕ್ಕೆ ನಮ್ಮ ಚಲನಚಿತ್ರ ಯಶಸ್ವಿಯಾಗಿತ್ತು ಅಂತ ನನಗೆ ಹೇಳಲಿಕ್ಕೆ ಖುಷಿ ಆಗ್ತದೆ. ಅದರಲ್ಲಿ ನಮ್ಮ ನಿರ್ದೇಶಕರು ನನಗೆ ಈ ಪಾತ್ರವನ್ನು ಕೊಟ್ಟಿದ್ದಕ್ಕೆ ನಿರ್ದೇಶಕರಾದ ದಿಲೀಪ್ ಶರ್ಮಾ ಸರ್ಗೂ ಮತ್ತು ಆರಾಧನಾ ಕುಲಕರ್ಣಿ ಮೇಡಮ್ ಅವರು ನಾನು ಧನ್ಯವಾದಗಳನ್ನು ಹೇಳ್ತೀನಿ. ದಯವಿಟ್ಟು ಎಲ್ಲರೂ ಇದೇ ಫೆಬ್ರವರಿ 7ನೇ ತಾರೀಕು ರಾಜ್ಯಾದ್ಯಂತ ನಿಮ್ಮ ಹತ್ತಿರದ ಸಿನಿಮಾ ಮಂದಿರಗಳಲ್ಲಿ ಚಲನಚಿತ್ರ ಬಿಡುಗಡೆ ಆಗ್ತಾ ಇದೆ. ಸಾಕಷ್ಟು ಸಂಖ್ಯೆಯಲ್ಲಿ ಬಂದು ಚಲನಚಿತ್ರವನ್ನು ನೋಡಿ ಇದನ್ನು ಎಲ್ಲರೂ ಪ್ರೋತ್ಸಾಹಿಸಬೇಕು ಅಂತ ನಾನು ವಿನಂತಿ ಮಾಡ್ಕೊತಾ ಇದ್ದೀನಿ. ಶರಣು ಶರಣಾರ್ಥಿ. ಎಲ್ರಿಗೂ ನಮಸ್ಕಾರ. ನಾನು ಆರಾಧನಾ ಕುಲಕರ್ಣಿ, ಶರಣರ ಶಕ್ತಿ ಚಲನಚಿತ್ರದ ನಿರ್ಮಾಪಕಿ. ಬಸವಣ್ಣನವರ ರಿಲೇಟೆಡ್ ಮೂವಿ ಮಾಡಿದ್ದಾರೆ ಶರಣರ ಶಕ್ತಿಯಿಂದ. ನಿಮಗೆ ಅವರ ತತ್ವಗಳು ಹೇಗೆ ಪರಿಣಾಮ ಬೀರಿದೆ? ಅಂದರೆ ನಾವು ಇದು ಬಸವ ತತ್ವದೊಂದು ಕಾಲೇಜ್ನಾಗಾಗಲಿ ಇಲ್ಲ ಸಣ್ಣ ಸಣ್ಣ ಇದು ಸ್ಕೂಲಲ್ಲಾಗಲಿ ವಚನಗಳು ಕೇಳಿದ್ವಿ, ಅವ್ರದ್ದು ಸ್ಟೋರಿ ಕೇಳಿದ್ವಿ. ಅದು ಆ ಕಾಲದಲ್ಲಿ ಆಗಿರೋ ಸಂದರ್ಭ ಎಲ್ಲ ನಾವು ಈಗಿನ ಕಾಲದಾಗ ನೋಡ್ತಾ ಇದ್ದೀವಿ. ಸೊ ಹಾಗಾಗಿ ಅವರು ಎಷ್ಟು ಬಲಿದಾನ ಮಾಡಿದ್ದಾರೆ, ಎಷ್ಟು ತ್ಯಾಗ ಮಾಡಿದ್ದಾರೆ, ಎಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ ಅಂತಂತ ಅನ್ನೋದು ಕೇಳಿ ನನಗೆ ಆ ಸ್ಟೋರಿ ಎಲ್ಲ ಕೇಳಿ ತುಂಬ ಇಷ್ಟ ಆಗಿ ಸ್ಫೂರ್ತಿಯಾಗಿ ಬಂದು ನಾವು ಈ ಮೂವಿ ಮಾಡಲಿಕ್ಕೆ ಇದಾಗ್ತದೆ. ಈಗ ಬಸವ ತತ್ವಗಳು ಮತ್ತು ಬ್ರಾಹ್ಮಣತ್ವ ಎರಡು ಒಂದಕ್ಕೊಂದು ವಿರುದ್ಧ ಅನ್ನೋ ಥರನೇ ಕನ್ಸಿಡರ್ ಮಾಡ್ತಾ ಇದ್ದಾರೆ ಸಾಮಾಜಿಕವಾಗಿ. ಆದರೆ ನೀವು ಒಂದು ಬ್ರಾಹ್ಮಣಾಗಿ ಯಾಕೆ ಈ ಸಿನಿಮಾ ಬಸವ ತತ್ವಗಳ ಬಗ್ಗೆ? ಇಲ್ಲಿ ನೋಡಿ, ಆಗಿನ ಕಾಲದಾಗ ಅನುಭವ ಮಂಟಪದಲ್ಲೇ ನಮ್ಮ ಸಂಸ್ಕೃತಿ ನಾಯಕನಾದ ನಮ್ಮ ಬಸವಣ್ಣವರೇ ಹೇಳಿದರು, ಜಾತಿ ಭೇದ ಭಾವ ಮಾಡಬೇಡ್ರಿ, ಆಮೇಲೆ ಗಂಡಸರು ಹೆಂಗಸರು ಅಂತಂತ ಏನಿಲ್ಲ, ಎಲ್ಲರಿಗೂ ಶಿಕ್ಷಣ ಕೊಡ್ತಿದ್ರು. ಸೊ ಅವರೇ ಭೇದ ಭಾವ ಮಾಡಲಿಲ್ಲ ಅಂದಮೇಲೆ ನಾವ್ಯಾಕೆ ಮಾಡಬೇಕು? ಇವರೇ ಮೂವಿ ತೆಗಿಬೇಕು ಅಂತಂತ ಏನಿಲ್ಲ. ನಮಗೆ ಬಸವಣ್ಣವರ ತತ್ವ ಪ್ರಿಯರು, ಬಸವಣ್ಣ ಅಭಿಮಾನಿಗಳು ನಾವೆಲ್ಲ. ಸೊ ಹಾಗಾಗಿ ನಾವು ಈ ಮೂವಿನ ಮಾಡಿದ್ವಿ. ಓಕೆ. ಸ್ಲ್ಯಾಂಗ್ ಉತ್ತರ ಕರ್ನಾಟಕದ ಮೇಡಮ್? ಉತ್ತರ ಕರ್ನಾಟಕ.
ಈಗ ಫಿಲ್ಮ್ ಚೇಂಬರಲ್ಲಿ ಒಂದು ವಿವಾದ ಆಯಿತು ಸ್ವಲ್ಪ ದಿನದಿಂದ, ಜಾಗತಿಕ ಲಿಂಗಾಯತ ಸಂಘಟನೆಗಳು ಆ ಥರ. ಮೊದಲನೇ ಮೂವಿನಲ್ಲಿ ಇಷ್ಟೆಲ್ಲ ಕಾಂಟ್ರವರ್ಸಿ ಬೇಕಿತ್ತ, ಮತ್ತೆ ಏನಾಯಿತು ಎಂಡ್ ಆಫ್ ದ ಡೇ ಅದು? ಇವ್ರು ನಮ್ಮ ಸುರೇಶ್ ಚೇಂಬರ್ ಡೈರೆಕ್ಟರ್ ಫೋನ್ ಮಾಡಿದ್ರು. ನಾವು ಬಂದಿದ್ವಿ, ಅಲ್ಲಿ 50ಕ್ಕೂ ಹೆಚ್ಚು ಕಂಪ್ಲೇಂಟ್ಸ್ ಬಂದಿದ್ದು. ರಿಯಲಿ ಐ ವಾಸ್ ಶಾಕ್ಡ್ ಅವನ್ನೆಲ್ಲ ನೋಡಿದೆ. ಫಸ್ಟ್ ಮೂವಿನ ಇಷ್ಟು ಕಾಂಟ್ರವರ್ಸಿ ಆಗಿಬಿಟ್ಟಿದೆಲ್ಲ ಅಂತ. ಅಲ್ಲಿ ಲಿಂಗ ಜಾಗತಿಕ ಅವರು ಬಂದಿದ್ದರು, ಅವರು ಕೇಳಿದರು. ನಾವು ಇಲ್ಲ, ಏನಾದರೂ ತಪ್ಪಿದ್ರೆ ತಿದ್ದುಪಡಿ ಮಾಡ್ತೀವಿ, ನಿಮಗೆ ಒಂದ್ಸಲ ಮೂವಿ ತೋರಿಸ್ಬಿಟ್ಟು ಆಮೇಲೆ ನಾವು ರಿಲೀಸ್ ಮಾಡ್ತೀವಿ ಅಂತ ಹೇಳಿ ಆ ಥರನೇ ನಾವು ಮಾಡಿದ್ವಿ. ಎಲ್ಲರೂ ಈಗ ಯಾರ್ಯಾರು ಏನೇನು ಒಬ್ಜೆಕ್ಷನ್ ಮಾಡಿದ್ರು ಅವರೇ ಸಪೋರ್ಟ್ ಮಾಡ್ತಾ ಇದ್ದಾರೆ, ಎಲ್ಲರೂ ಸೇರಿ. ಈಗ ಅವರೇ ನಮಗೆ ನಿಂತು ರಿಲೀಸ್ ಮಾಡಲಿಕ್ಕೆ ಸಪೋರ್ಟ್ ಮಾಡ್ತಿದ್ದಾರೆ, ಹೆಲ್ಪ್ ಮಾಡ್ತಾರೆ. ಓಕೆ, ಸೂಪರ್. ಮೇಡಮ್, ಮೇಡಮ್, ಹಾಕಿರೋ ಬಂಡವಾಳ ವಾಪಸ್ ಬರುತ್ತೆ ಅನ್ನೋ ಗ್ಯಾರಂಟಿ ಇದೆಯಾ ನಿಮಗೆ? ಅಂದರೆ ಈಗ ಜನರಲ್ ಆಗಿ ನೋಡ್ತಾ ಇದ್ದಾರೆ ಯಾವ್ಯಾವ ಥರ ಸಿನಿಮಾಗಳು ಬರ್ತಾ ಇದೆ, ಯಾವ ಸಿನಿಮಾಗೆ ಜನ ಜಾಸ್ತಿ ಸಪೋರ್ಟ್ ಮಾಡ್ತಿದ್ದಾರೆ ಅನ್ನೋದನ್ನ. ಅಂದರೆ ಇದು ಕಂಪ್ಲೀಟ್ಲಿ ನಮ್ಮ ನಾಡಿನ ಮತ್ತು ನಮ್ಮ ಬಸವಣ್ಣನವರ ರಿಲೇಟೆಡ್ ಆಗಿರೋದ್ರಿಂದ ನಿಮಗೆ ಆ ಗ್ಯಾರಂಟಿ ಇದೆಯಾ? ಜನ ಸಪೋರ್ಟ್ ಮಾಡ್ತಾರೆ ಅಂತ ಅನಿಸುತ್ತಾ? ಮಾಡ್ತಾರೆ, ಗ್ಯಾರಂಟಿ ಮಾಡ್ತಾರೆ. ಮಾಡಿದರೆ ನಮಗೆ ಅದು ಬಸವಣ್ಣನ ಪ್ರಸಾದ ಅಂತ ಸ್ವೀಕರಿಸ್ತೀವಿ, ಇಲ್ಲೇ ಬಸವಣ್ಣನ ಸೇವೆ ಅಂತಂತ ಹೇಳಿ ಸುಮ್ಮನಾಗ್ಬಿಡ್ತೀವಿ. ನೀವು ಮೂವಿಯಲ್ಲಿ ಅಕ್ಕ ನಾಗಮ್ಮನ ಪಾತ್ರ ಕೂಡ ಮಾಡಿದ್ದೀರಾ, ಹೇಗಿತ್ತು ಎಕ್ಸ್ಪೀರಿಯನ್ಸ್ ನಿಮ್ಮ? ತುಂಬ ಚೆನ್ನಾಗಿತ್ತು. ಅದಕ್ಕೆಲ್ಲ ನಾವು ರಿಹರ್ಸಲ್ ಮಾಡ್ತಿದ್ವಿ, ವಚನಗಳನ್ನು ಕಟ್ ಮಾಡ್ತಿದ್ವಿ, ಹೇಗೆ ಅವ್ರದ್ದೆಲ್ಲ ಸ್ಟೋರಿ ಕೇಳಿದ್ವಿ, ಎಷ್ಟು ಬ್ರೇವ್ ವುಮೆನ್ ಅಂತಂತ ಹೇಳಿ ಎಷ್ಟೆಲ್ಲ ಕಷ್ಟಪಟ್ಟಿದ್ರು ಅಂತೇಳಿ. ಕಲ್ಯಾಣ ಕ್ರಾಂತಿ ಆದಾಗ ಅವರು ವಚನ ಸಾಹಿತ್ಯನ ಕಾಪಾಡಲಿಕ್ಕೆ ಎಷ್ಟೆಲ್ಲ ತ್ಯಾಗ ಮಾಡಿದ್ರು, ಎಷ್ಟೆಲ್ಲ ಕಷ್ಟಪಟ್ಟಿದ್ರು ಅಂತಂತ ಹೇಳಿ ಅವನ್ನೆಲ್ಲ ಕೇಳಿ ನಾವು ಆ ಥರನೇ ರಿಹರ್ಸಲ್ ಮಾಡ್ತಿದ್ವಿ. ಹೆಂಗೆ ಪೊಸಿಷನ್ ಹೆಂಗಿರಬೇಕು, ಯಾವ ಥರ ಬ್ರೇವಾಗಿ ನಿಂತಿರಬೇಕು, ಮಾತಾಡಬೇಕು, ಇವೆಲ್ಲ ಮಾಡ್ತೀವಿ. ಓಕೆ, ಇವಾಗ ಫೆಬ್ರವರಿ 7th ರಿಲೀಸ್ ಆಗ್ತಾ ಇದೆ ಸಿನಿಮಾ. ಸೊ ಆಲ್ ಓವರ್ ಕರ್ನಾಟಕ ರಿಲೀಸ್ ಮಾಡ್ತಾ ಇದ್ದೀರಾ. ಥಿಯೇಟರ್ಸ್ ಎಲ್ಲ ಹೇಗೆ ಸೆಟಪ್ ಆಗಿದೆ ಮೇಡಮ್? ಹೇಗಿದೆ ಪ್ರಿಪ್ರೇಷನ್ಸ್ ಎಲ್ಲ? ಈಗ ಎಲ್ಲ ಕಡೆ ಪಬ್ಲಿಸಿಟಿ ಅಂತೂ ಮಾಡ್ತಾ ಇದ್ದಾರೆ ಮೇಡಮ್. ಥ್ರೂ ಮೀಡಿಯಾ ಆಗಲಿ, ಯೂಟ್ಯೂಬ್ ಆಗಲಿ ಎಲ್ಲ ಕಡೆ ಮಾಡ್ತಾ ಇದ್ದೀವಿ. ನೋಡ್ಬೇಕು ರೆಸ್ಪಾನ್ಸ್ ಹೆಂಗೆ ಬರುತ್ತೆ. ಬಸವಣ್ಣವ್ರ ಇಚ್ಛೆಯಿಂದ ಎಲ್ಲರೂ ಬಂದು ನೋಡಿದರೆ ಚೆನ್ನಾಗಿರುತ್ತೆ. ಆಮೇಲೆ ಎಲ್ಲ ನಮ್ಮ ಮಠಾಧೀಶ್ವರು ಸಪೋರ್ಟ್ ಮಾಡ್ತಾ ಇದ್ದಾರೆ, ನಮ್ಮ ಬೆನ್ನೆಲುಬಾಗಿ ನಿಂತಿದ್ದಾರೆ. ಆಮೇಲೆ ಈಗ ಇದು ರಾಜಕಾರಣಿಗಳು ಸಹ ಅವರೇ ಖುದ್ದಾಗಿ ಬಂದು ಬೈಟ್ ಕೊಟ್ಟಿದ್ದಾರೆ. ಎಲ್ಲರದ್ದು ಸಪೋರ್ಟ್ ತುಂಬ ಚೆನ್ನಾಗಿದೆ. ನೋಡಬೇಕು ಮುಂದೆ ಏನಿದೆ ಅಂತಂತೆ, ಹೇಗೆ ಬಂದು ಸ್ವೀಕರಿಸ್ತೀವಿ. ನಂಬರ್ ಆಫ್ ಥಿಯೇಟರ್ಸ್ ಎಷ್ಟು ಥಿಯೇಟರ್ಗೆ ರಿಲೀಸ್ ಮಾಡ್ತೀವಿ? ಥಿಯೇಟರ್ಸ್ 40 ಓವರಾಲ್ ಕರ್ನಾಟಕ. ಹಾಂ, 40ಕ್ಕೆ 40 ಹೆಚ್ಚು ಆಗುತ್ತೆ, 40+. ಫೆಬ್ರವರಿ 7th ಎಲ್ಲ ಥಿಯೇಟ್ರಲ್ಲಿ ರಿಲೀಸ್ ಆಗ್ತಾ ಇದೆ ನಮ್ಮ ಮೂವಿ. ಎಲ್ಲ ಬಸವ ತತ್ವದವರು, ಎಲ್ಲ ಬಸವ ಪ್ರಿಯರು, ಅಭಿಮಾನಿಗಳು ಎಲ್ಲರೂ ಬಂದು ಸಿನಿಮಾ ನೋಡ್ರಿ, ಹಾರೈಸ್ರಿ, ಅದನ್ನು ಬೆಳೆಸ್ಬೇಕಂತಂತ ಹೇಳಿ ನಾನು ಕಡೆಯ ವಿನಂತಿಸುತ್ತೇನೆ. ಆಮೇಲೆ ನಾನು ಡಾಕ್ಟರ್ ಶ್ರುತಿ ಹೆಗ್ಡೆ ಅಂತ, ತುಮಕೂರಲ್ಲಿ MD ಡರ್ಮಟಾಲಜಿ ಮುಗಿಸಿದ್ದೀನಿ. ನಾನು MS ಯೂನಿವರ್ಸಿಟಿ 2024 ಕೂಡ ಇಂಡಿಯಾಕ್ಕೆ ಫಸ್ಟ್ ಕ್ರೌನ್ ತೊಗೊಂಡು ಬಂದಿರೋ ವ್ಯಕ್ತಿ. ಇವಾಗ ನಾನು ಶರಣರ ಶಕ್ತಿ ಚಿತ್ರದಲ್ಲಿ ಸಂಕವನ ಪಾತ್ರ ನಿರ್ವಹಿಸಿದ್ದೀನಿ. ಹೇಗಿತ್ತು ಶರಣರ ಶಕ್ತಿ ಎಕ್ಸ್ಪೀರಿಯನ್ಸ್ ನಿಮಗೆ? ಆ್ಯಸ್ ಅ ಮಿಸ್ ಯೂನಿವರ್ಸ್ ಇದು ಮಾಡ್ಕೊಂಡಿದ್ದೀರಾ, ಒಂದು ಕಡೆ ಈ ಕಡೆ ಮಾಡಲಿಂಗ್ ಅಲ್ಲಿ ಮಾಡ್ತಾ ಇದ್ವಿ, ಇವಾಗ ನಮ್ಮ ಪೌರಾಣಿಕ ಅಥವಾ ಐತಿಹಾಸಿಕ ಆ ಥರ ಮೂವಿ ಮಾಡ್ತಾ ಇದ್ದೀರಾ. ಹೇಗಿತ್ತು ಡಿಫ್ರೆನ್ಸ್ ಅಥವಾ ಎಕ್ಸ್ಪೀರಿಯನ್ಸ್? ಇದೆರಡು 2 ಡಿಫ್ರೆಂಟ್ ಫೀಲ್ಡ್. ಒಂದು ಮಾಡಲಿಂಗಲ್ಲಿ ನಾವು ಮಾಡರ್ನ್ ಆಗಿರ್ತಾ ಇರ್ತೀವಿ, ಶರಣರ ಶಕ್ತಿಯಲ್ಲಿ ಫುಲ್ ಟ್ರೆಡಿಷನಲ್, ಆ್ಯಂಡ್ 2 ಡಿಫ್ರೆಂಟ್ ಸೆಂಚುರೀಸನ್ನು ನಾವು ಹ್ಯಾಂಡಲ್ ಮಾಡ್ತಾ ಇರ್ತೀವಿ. ಅದೊಂಥರ ತುಂಬ ಚಾಲೆಂಜಿಂಗ್ ಆಗಿರ್ತಿತ್ತು. ಆ್ಯಂಡ್ ಬಟ್ ಆದರೆ ಚಾಲೆಂಜಿಂಗ್ ಅನ್ನೋಕ್ಕಿಂತ ನಾನು ಬಂದಾಗ ಆ ವಾತಾವರಣ ನನಗೆ ದಿಸ್ ಈಸ್ 12th century ಅನ್ನೋ ಫೀಲ್ ಕೊಡ್ತಾ ಇತ್ತು. ಸೊ ಅದು ನನಗೆ ತುಂಬ ಕಷ್ಟ ಆಗಲಿಲ್ಲ, ಯಾಕೆಂದರೆ ಎಲ್ಲರೂ ಸಪೋರ್ಟಿವ್ ಆಗಿದ್ರು. ಮತ್ತು ಪ್ರತಿಯೊಬ್ಬರದು ಡ್ರೆಸ್ ಹಾಕೊಂಡಿರ್ಬೋದು, ಯಾವ ಪಾತ್ರ ಅದರಲ್ಲಿ ಇದ್ದಿದ್ದಕ್ಕೆ ಎಲ್ಲ ಒಂಥರ ಕೋರಿಲೇಟ್ ಆಗಿಬಿಟ್ಟು ನನಗೆ ಈ ಪಾತ್ರ ಅಷ್ಟು ಕಷ್ಟ ಆಯಿತು ಅಂತ ನನಗೆ ಫೀಲ್ ಆಗ್ತಾ ಇರಲಿಲ್ಲ. ಸಡನ್ನಾಗಿ ನಾನು ಮಾಡರ್ನಾಗೂ ಚೇಂಜ್ ಆಗ್ತಿದ್ದೆ, ಸಡನ್ನಾಗಿ ನಾನು ಟ್ರೆಡಿಷನಾಗೂ ಚೇಂಜ್ ಆಗ್ತಿದ್ದೆ. ಸೊ ದಟ್ ವಾಸ್ ಮೈ ಎಕ್ಸ್ಪೀರಿಯನ್ಸ್. ಓಕೆ, ಇದರಲ್ಲಿ ಸಂಕವನ್ ಪಾತ್ರ ಮಾಡಿದ್ರೆ ಅದರಲ್ಲಿ ಒಂದು ಭರತನಾಟ್ಯಂ ಡ್ಯಾನ್ಸರ್ ಥರ, ಲೈಕ್ ಈಗಿಂದ ಜನ್ರೇಷನಲ್ಲಿ ಹೇಳಿದ್ರೆ ಒಂದು ಐಟಮ್ ಸಾಂಗ್ ಅಂತ ಹೇಳ್ಬೋದು ಅದನ್ನು ಆಗಿನ ಕಾಲಕ್ಕೆ. ಸೊ ಅದೇ ಹೇಗಿತ್ತು ಎಕ್ಸ್ಪೀರಿಯನ್ಸ್? ಸೊ ಫಸ್ಟ್ ಟೈಮ್ ನನಗೆ ಹೇಳಿದ್ರು ಒಂದು ಐಟಮ್ ಸಾಂಗ್ ಇದೆ ಬಸವಣ್ಣವರ ಮೂವಿನಲ್ಲಿ ಅಂತ. ನನಗನ್ಸಿದ್ದು ಬಸವಣ್ಣವ್ರ ಮೂವಿನಲ್ಲಿ ಐಟಮ್ ಸಾಂಗ್ ಹೆಂಗೆ ಬರುತ್ತೆ ಅಂತ. ಸೊ ಆಮೇಲೆ ಸಾಂಗ್ ಕೇಳಿದೆ ನಾನು, ಸಾಂಗ್ ಸೂಪರ್ ಆಗಿತ್ತು. ನಾನು ಆಮೇಲೆ ಯಾವ ಥರ ಡಾನ್ಸ್ ಮಾಡ್ಬೋದು ಇದಕ್ಕೆ ಅಂತ. ಸೊ ಒಬ್ಬರು ಕೊರಿಯೋಗ್ರಾಫರ್ಸ್ ಇದ್ದರು, ಅದು ಡಾನ್ಸ್ ನೋಡಿಬಿಟ್ಟು ನಂಗೆ ಅನ್ನಿಸ್ತು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ. ಐ ವಾಸ್ ಬ್ಲೆಸ್ಡ್ ಟು ಬಿ ದೇರ್. ಸೊ ಮತ್ತೆ ನನಗೆ ಅರೌಂಡ್ 25 years ಆಗಿದೆ ನಾನು ಭರತನಾಟ್ಯಂ ಡ್ಯಾನ್ಸ್ ಮಾಡ್ತಾ. ಸೊ ಒಂದು ಮೂವಿನಲ್ಲಿ ನಂಗೆ ಚಾನ್ಸ್
ಕಾಣಿಸ್ಕೊಂಡಿದ್ದು ಫಸ್ಟ್ ಟೈಮ್. ನನ್ನ ಮೂವಿನಲ್ಲಿ ನನ್ನ ಟ್ಯಾಲೆಂಟ್ ನಾನು ತೋರ್ಸೋಕ್ಕೆ ಅವಕಾಶ ಕೊಟ್ಟಿದ್ದು ದಿಲೀಪ್ ಶರ್ಮಾ ಸರ್ ಅವರು. ಬಂದ ತಕ್ಷಣ ಐ ವಾಸ್ ವೆರಿ ಹ್ಯಾಪಿ. ಯಾಕೆಂದರೆ ಫುಲ್ ಡೇ ಶೂಟಿಂಗ್ ಮಾಡುವಾಗ ಇಡೀ ದಿನ ನಾನು ಡಾನ್ಸ್ ಮಾಡ್ತಿರ್ಬೇಕು. ಐ ಲವ್ ದಿ ಎಂಟೈರ್ ಎಕ್ಸ್ಪೀರಿಯನ್ಸ್. ದಟ್ ವಾಸ್ ದ ಮೋಸ್ಟ್ ಮೆಮೊರೇಬಲ್ ಎಕ್ಸ್ಪೀರಿಯನ್ಸ್. ಅಲ್ಲಿ ಡಾನ್ಸ್ ಮಾಡ್ತಾ ಆ್ಯಂಡ್ ಈವನ್ ದೋ ಇಟ್ಸ್ ಐಟಮ್ ಸಾಂಗ್, ಬಟ್ ಯು ವಿಲ್ ರಿಯಲೈಸ್, ನೋಡಿದ ತಕ್ಷಣ ಗೊತ್ತಾಗುತ್ತೆ ಎಷ್ಟು ಸ್ಟ್ಯಾಂಡರ್ಡ್ ಆಗಿ ಕೂಡ, ಎಷ್ಟು ತೂಕವಾಗಿ ಕೂಡ ಐಟಮ್ ಸಾಂಗ್ ಮಾಡ್ಬೋದು. ಅದನ್ನ ನೋಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ರಿಯಾಕ್ಷನ್ ಹೇಗಿತ್ತು ನಿಮ್ಮನ್ನ ಆ ಪಾತ್ರದಲ್ಲಿ? ಫ್ರೆಂಡ್ಸಿಗೆ ಅದರಲ್ಲಿ ಮೂವಿನಲ್ಲಿ ಸಾಂಗಲ್ಲಿ ನೋಡುವಾಗ ನನ್ನ ಥರನೇ ಇದೆ. ಸೊ ಎಲ್ಲರಿಗೂ ಈ ಚೆನ್ನಾಗಿ ಕಾಣ್ತಾ ಇದೆಯಾ ಅಂತ. ಸಡನ್ನಾಗಿ ಅದು ಶರಣೆ ಆದ ತಕ್ಷಣ ನಾನು ಯಾರೋ ಅದು ಯಾರೋ ಥರದಲ್ಲಿ ತುಂಬ ವ್ಯತ್ಯಾಸ ಕಾಣಿಸ್ತಾ ಇತ್ತು. ಸೊ ಅವರು ನೀನೇನಾ ಫುಲ್ ಶಾಕ್ ಆಗಿ ಈ ಥರ ನಾವು ನೋಡೇ ಇಲ್ಲ ನನ್ನನ್ನು ಅಂತ ನನಗೆ ಕೂಡ ಒಂದು ಮಿರರಲ್ಲಿ ನಾವು ನಿಂತ್ಕೊಂಡ ತಕ್ಷಣ ಇಲ್ಲ ನನಗೆ ನಾನು ನೋಡ್ಕೊಳ್ಳುವಾಗ ಅನಿಸ್ತಾ ಇತ್ತು ನಾನು ಈ ಥರನೂ ಕಾಣಿಸ್ತೀನ ಅನ್ನೋ ಅಂತ. ಸೊ ದಿಸ್ ಮೂವಿ ಗೇವ್ ಮಿ ಅ ಡಿಫ್ರೆಂಟ್ ಲುಕ್. ನಿಮ್ಮ ನಿಜ ಜೀವನದಲ್ಲಿ ಬಸವಣ್ಣನವ್ರನ್ನ ಯಾವ ರೀತಿ ತೊಗೊಂಡಿದ್ದೀರಾ? ಬೈ ಎನಿ ಚಾನ್ಸ್ ಅವ್ರ ತತ್ವಗಳನ್ನ ಎಲ್ಲರೂ ಅಳವಡಿಸ್ಕೊಂಡಿದ್ದೀರಾ ಅಂತ? ನಾನು ಚಿಕ್ಕ ವಯಸ್ಸಿಂದಲೂ ನಮ್ಮ ಪೇರೆಂಟ್ಸು ಇಕ್ವಾಲಿಟಿ ಬಗ್ಗೆ ಹೇಳ್ತಾನೆ ಇರ್ತಾರೆ, ಮತ್ತು ವರ್ಕ್ ಇಸ್ ವರ್ಷಿಪ್ ಅಂತ. ನಮ್ಮ ಡ್ಯಾಡಿ ಕೂಡ ಡಾಕ್ಟ್ರೇ, ಬಟ್ ಈ ಡಸ್ ಸೋಷಿಯಲ್ ಸರ್ವಿಸ್ ಇಲ್ಲ. ಸೊ ಇಕ್ವಾಲಿಟಿ, ವರ್ಕ್, ಕಂಪ್ಯಾಷನ್, ಪ್ಯಾಷನ್ ಫಾರ್ ಲೈಫ್ ಆ್ಯಂಡ್ ಸೋಷಿಯಲ್ ಸರ್ವಿಸ್, ಇದರದೆಲ್ಲ ಮೌಲ್ಯಗಳು ನಮ್ಮ ಪೇರೆಂಟ್ಸ್ ನನಗೆ ಯಾವತ್ತೂ ಹೇಳ್ತಾನೆ ಇರ್ತಾರೆ. ಆವಾಗ ನನಗೆ ಅನಿಸಿರಲಿಲ್ಲ ಇದು ಬಸವಣ್ಣವ್ರ ತತ್ವ ಅಂತ. ಬಟ್ ಹೋಗ್ತಾ ಹೋಗ್ತಾ ಸ್ಪೆಷಲಿ ನಾನು ಈ ಮೂವಿ ಮಾಡಿದ ತಕ್ಷಣ ಅನಿಸ್ತು ಇದೆಲ್ಲ ಆಲ್ರೆಡಿ ನಾವು ಅಳವಡಿಸ್ಕೊಂಡೇ ಬಂದಿದ್ದೀವಿ ನಮ್ಮ ಫ್ಯಾಮಿಲಿನಲ್ಲಿ ಅಂತ. ಸೊ ಎಸ್, ಇವ್ರದ್ದು ತತ್ವಗಳನ್ನೆಲ್ಲ ನಾವು ಅಳವಡಿಸ್ಕೊಂಡೇ ಬರ್ತಾ ಇದ್ದೀವಿ. ಹೇಳ್ಬಿಡಿ ಆಡಿಯನ್ಸ್ಗೆ. ಫೆಬ್ರವರಿ 7 ಶರಣಶಕ್ತಿ ರಾಜ್ಯದ ಅಂತ ರಿಲೀಸ್ ಆಗ್ತಾ ಇದೆ. ನೀವೆಲ್ಲರೂ ಬಂದು ನೋಡಲೇಬೇಕು. ನೋಡಿ ನಮಗೆಲ್ಲ ಹಾರೈಸಿ. ಥ್ಯಾಂಕ್ ಯು ಸೊ ಮಚ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಗಿರೀಶ್ ಗೌಡ ಅಂತೇಳಿ. ನಾನು ಮೂಲತಃ ಹಾಸನದವ. ಈ ಒಂದು ಶರಣರ ಶಕ್ತಿ ಸಿನಿಮಾದಾಗ ನಾನು ಅರ್ಜುನಕೇರಿ ಮುಖ್ಯ ಕಾಳಯ್ಯ ಎಂಬ ಒಂದು ಪಾತ್ರವನ್ನು ಮಾಡಿದ್ದೇನೆ. ಇಂಥ ಒಂದು ಪಾತ್ರ ಅದ್ಭುತವಾದ ಪಾತ್ರ. ಈ ಪಾತ್ರ ನನಗೆ ಸಿಕ್ಕಿರೋದು ನನಗೆ ಬಹಳ ಸಂತೋಷವಾಗ್ತಿದೆ. ಸರ್, ಶರಣರ ಶಕ್ತಿಯಲ್ಲಿ ನಿಮ್ಮ ಪಾತ್ರ ಮತ್ತೆ ಪಾತ್ರಕ್ಕೆ ನಿಮ್ಮ ಕೊಡುಗೆ? ಪಾತ್ರಕ್ಕೆ ಕೊಡುಗೆ ಅಂತ ಹೇಳ್ಬೇಕಾದ್ರೆ ಮೇಡಮ್, ಈಗ ಯಾವುದೇ ಒಂದು ಶೂಟಿಂಗ್ ನಡಿಬೇಕಾದ್ರೂ ಕೂಡ ಒಂದು 90 ಡೇಸು ಒಂದು ಇಷ್ಟ ಆಗ್ತದೆ. ಸೊ ಈ ಒಂದು ಶರಣರ ಶಕ್ತಿ ಒಂದು ಸಿನಿಮಾ ಒಂದು 42 ಡೇಸ್ ಆಗ್ತು ಅಂತ ಹೇಳಿ ನಾನು ಅನ್ಕೋತೀನಿ. ಇದರಲ್ಲಿ ನಂದೊಂದು 10 ಡೇಸು ಬಂತು ಈ ಸಿನಿಮಾದಲ್ಲಿ. ಆ ಒಂದು 10 ಡೇಸಲ್ಲಿ ನಾನು ಸೆಟ್ಟಿಗೆ ಹೋದ್ರೆ ಡೈಲಿ 100ಇಂದ ಒಂದು 150 ಆರ್ಟಿಸ್ಟು ಡೈಲಿ ಬರ್ತಾಯಿದ್ರು ಮೇಡಮ್ ಈ ಸೆಟ್ಗೆ. ಅದಕ್ಕಿಂತ ಹೆಚ್ಚು ವಿಚಾರವಾಗಿ ಹೇಳ್ಬೇಕು ಅಂದರೆ ಈ ಒಂದು ಜೋಳದ ರೊಟ್ಟಿ ಆಗಿರ್ಬೋದು, ಈ ಖಾರ ಚಟ್ನಿ, ಆಮೇಲೆ ಅನ್ನ, ಸಾಂಬಾರು, ಈ ಪಲ್ಯ, ಈ ಸ್ವೀಟು ಕಂಪಲ್ಸರಿ ಡೈಲಿ ಇದ್ದೇ ಇರ್ತಿತ್ತು ಈ ಸಿನಿಮಾ ಸೆಟ್ಟಾಗ. ಎಲ್ಲದಕ್ಕಿಂತ ಹೆಚ್ಚಾಗಿ ಹೇಳ್ಬೇಕು ಅಂದರೆ ಈ ಒಂದು ಸೆಟ್ನಾಗ ವಚನಗಳನ್ನು ಕೇಳಿ ಹೇಳ್ತಾ ಇದ್ದು. ಅವಾಗ ನೋಡ್ತೀನಿ ಎಲ್ಲ ಒಂದೊಂದು ಮೂಲೆ ದಿಕ್ಕಲ್ಲಿ ಕುಂತ್ಕೊಂಡು ವಚನಗಳು ಹೇಳ್ತಾ ಇದ್ರು. ಅವಾಗ ನಾನು ಆಕ್ಟಿಂಗ್ ಮಾಡೋಣ ಇಲ್ಲ ವಚನ ಕೇಳ್ಕೊಂಡು ಒಂದು ಮೂಲೆಯಲ್ಲಿ ಇರೋಣ ಅಂತೇಳಿ ಅನಿಸ್ತಿತ್ತು. ಅಪ್ಪ ಏನೇ ಕತೆ ಏನು ಅಂತೇಳಿ ಅನಿಸ್ತಾ ಇತ್ತು. ಭಾಳ ಖುಷಿ ಆಯಿತು. ನೀವು ಹಾಸನದವರು, ಉತ್ತರ ಕರ್ನಾಟಕದ ಪಾತ್ರ ಮಾಡಿದ್ದೀರಾ, ಹೇಗೆ ಅನಿಸ್ತು? ನಾವು ಹಾಸನದವರೇ ಇರ್ಬೋದು, ಬಟ್ ನಾನು ಸ್ಕೌಟ್ ಅಂಡ್ ಗೈಡ್ಸ್ ಅಲ್ಲಿ ನಾನು ಉತ್ತರ ಕರ್ನಾಟಕದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೆ. ಈ ಥರ ಒಂದು ಆಡಿಷನ್ ಇದೆ, ಹಿಂಗೆ ನೀನು ಅಟೆಂಡ್ ಮಾಡು ಅಂತೇಳಿ ನಮ್ಮ ಸ್ನೇಹಿತ ಕಾಲ್ ಮಾಡ್ದ. ಸೊ ನಾನು ಆಡಿಷನ್ ಅಂದರೆ ಯಾವ ರೀತಿ ಇರ್ತದೆ ಏನೋ ಅನ್ನೋದು ಗೊತ್ತಿಲ್ಲ ನನಗೆ. ಕಲೆ ಅಂದರೆ ತುಂಬ ಆಸಕ್ತಿ ಇತ್ತು. ಅವಾಗೆಲ್ಲ ನಾನು ಏನು ಮಾಡಿದ್ದೆ, ಏರು ಗಡ್ಡೆ ಎಲ್ಲ ಬಿಟ್ಟಿದ್ದೆ ನಾನು. ಇರಲಿ ನಾನು ಸತಿ ಟ್ರೈ ಮಾಡೋಣ ಅಂತೇಳಿ ಹುಬ್ಳಿಗೆ ಹೋದೆ. ಆಡಿಷನು ಸ್ಟಾರ್ಟ್ ಆಗಿತ್ತು. ಬಂದು ನೋಡ್ತೀನಿ ತುಂಬ ಜನ, ಒಂದು 150ರಿಂದ 200 ಜನ ಇದ್ದಾರೆ. ಅಪ್ಪ ಇಷ್ಟು ಜನ ಕಲಾವಿದರ ಮಧ್ಯೆ ನಾನು ಆಡಿಷನ್ ಕೊಟ್ಬಿಟ್ಟು ಸೆಲೆಕ್ಟ್ ಆಗ್ಬೇಕು ಅನ್ನೋದೇ ನನಗೆ ಭಾಳ ಆಶ್ಚರ್ಯ ಆಗಿತ್ತು. ಹೋಗಿ ನೋಡ್ತೀನಿ ಒಂದು ಕ್ಯಾರೆಕ್ಟರ್ ಇತ್ತು. ಆ ಕ್ಯಾರೆಕ್ಟರ್ಗೆ 20 ಜನ ಪಾರ್ಟಿಸಿಪೇಟ್ ಇದ್ರು. ಈ 20 ಜನ ಮಧ್ಯೆ ನಾನು ಯಾವ ರೀತಿ ಪಾರ್ಟಿಸಿಪೇಟ್ ಮಾಡೋಣ ಅನ್ನೋದು ನನಗೆ ಭಾಳ ಇದಾಯಿತು. ತಲೆಯಲ್ಲಿ ನೋಡ್ರೆ ಏರ್ ಬೆಳೆ ತುಂಬ ಬೆಳೆದೈತೆ. ನಾನು ಗಿಡ್ಡ ಫಸ್ಟಾಗ್ಲೆಯ, ನಮ್ಮ ಮುಗು ತುಂಬ ಗಡ್ಡ. ಇವೆರಡೂ ನೋಡ್ಕೊಂಡು ಇವರಿಂದ ನಮ್ಮನ್ನು ಸೆಲೆಕ್ಟ್ ಮಾಡ್ತಾರೆ ಇಲ್ವ ಅನ್ನೋದು ನನಗೆ ಗೊತ್ತಿಲ್ಲ. ಆಮೇಲೆ ಹೋದೆ, ಕ್ಯಾಮ್ರೆಲ್ಲ ಇಟ್ಬಿಟ್ರು. ನನಗೆ ಫುಲ್ಲು ಗಾಬರಿ ಭಯ. ಇಟ್ಟಿದ್ದಷ್ಟು ಏನಂದ್ರು, ಶುರು ಮಾಡಪ್ಪ ಅಭಿನಯ ಅಂತ ಅಂದರು. ನಾನು ಉತ್ತರ ಕರ್ನಾಟಕದಲ್ಲಿ ಕಾರ್ಯನಿರ್ವಹಿಸ್ತಿದ್ರೆ ನನಗೆ ಒಡನಾಟ ಜಾಸ್ತಿ ಉತ್ತರ ಕರ್ನಾಟಕ ಭಾಗದ ಜನಗಳ ಜೊತೆನೇ ಇತ್ತು. ನನಗೆ ತುಂಬ ಜನ ಸ್ನೇಹಿತರು ಉತ್ತರ ಕರ್ನಾಟಕದಲ್ಲೇ ಇದ್ದರು. ಆಡಿಷನ್ ಕೊಟ್ಟೆ ಎಲ್ಲ ಆದಮೇಲೆ ಹೊರಗಡೆ ಬಂದು ಕುಂತಿದ್ದೆ. ಸರ್ ಬಂದು ಡೈರೆಕ್ಟ್ ಸರ್ ಒಂದು 2 ನಿಮಿಷ ಇಲ್ಲೇ ಕುಂತಿರಪ್ಪ ಹೇಳ್ತೀನಿ ಅಂತ ಅಂದರು. ನಾನು ಇಲ್ಲ ಹೋಗ್ಬಿಡು ನಿನ್ನ ಮನೆಗೆ, ನೆಕ್ಸ್ಟು ನಿನಗೆ ಕರಿತೀನಿ ಅಂತ ಯಾವುದೋ ಒಂದು ಹೇಳ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಅವ್ರು ಹಂಗಂದಿಲ್ಲ. ನೀವು ಒಂದು ವಿಶೇಷವಾದ ಪಾತ್ರ ಇದರಲ್ಲಿ ಶರಣ ಕಾಳೆಯ ಪಾತ್ರ ಬರ್ತದೆ, ಆ ಕ್ಯಾರೆಕ್ಟರ್ ನೀವು
ಸೆಲೆಕ್ಟ್ ಆಗಿದ್ದೀರಾ ಅಂತ ಹೇಳ್ಬಿಟ್ರು. ನನಗೆ ಎಲ್ಲಿಂದ ಏನೋ ಗೊತ್ತಿಲ್ಲ ಮೇಡಮ್, ಯಾವ ಕೆಲಸನೂ ಬೇಡ ಏನೋ ಬೇಡ, ಫಸ್ಟ್ ಪಾತ್ರ ಮಾಡ್ಬಿಡೋದು ಅನ್ನೋ ಫುಲ್ ಜೋಶ್ ಇತ್ತು. ಬಂದೆ ಕುಂತ್ಕೊಂಡೆ, ಆಯ್ತು ಎಲ್ಲ ಆದ್ಮೇಲೆ ಫೋನ್ ಮಾಡಿದ್ರು, ಹೋದೆ. 3 ದಿನ ರಿಹರ್ಸಲ್ ಇತ್ತು. ಅಲ್ಲಿ ನೋಡ್ತೀನಿ ನಾನು ಮೂಲತಃ ಹಾಸನದವರಾಗಿದ್ರು, ಅಲ್ಲಿ ಉತ್ತರ ಕರ್ನಾಟಕ ಭಾಷೆ, ಬಾರ್ಲೆ ಹೋಗ್ಲಿ ಅಂತೇಳಿ. ಇದು ಯಾಕೆ ನಿಭಾಯಿಸ್ತೀನಿ ಅನ್ನೋದು ಎಲ್ಲ ನಾನು ಕೇಳ್ತಾ ಇದ್ರು ನನ್ನ ಫ್ರೆಂಡ್ಸ್ಗಳೆಲ್ಲ. ನನಗೇನು ಕಷ್ಟ ಏನು ಅನ್ಸಿಲ್ಲ, ಯಾಕಪ್ಪ ಅಂದ್ರೆ ನಾನು ಉತ್ತರ ಕರ್ನಾಟಕದಲ್ಲೇ ಕೆಲಸ ಮಾಡ್ತಿದ್ರಿಂದ ಉತ್ತರ ಕರ್ನಾಟಕ ಭಾಷೆ ಮಾತಾಡೋದು ನನಗೆ ಬಹಳ ಸುಲಭ ಆಯ್ತು. ಏನೋ ಒಂದು 3 ದಿನ ರಿಹರ್ಸಲ್ ಕೊಟ್ಟೆ, ಎಲ್ಲ ಆಯ್ತು. ಇದೆಲ್ಲ ಆದ್ಮೇಲೆ ನಾನು ಸ್ಕ್ರೀನ್ ಎಲ್ಲ ಬಂದ್ಮೇಲೆ ಊರಿಗೆ ಹೋಗಿ ನಾನು ನೋಡಿ ಈ ತರ ಕಾಣಿಸ್ತಿದ್ದೀನಿ ಅಂತ ಹೇಳಿ ಅಂದಾಗ, ಏನಪ್ಪ ನೀನು ಹಾಸನದವನಾಗ್ಬಿಟ್ಟು ಹುಬ್ಳಿ ಜನ ಕಾಣಕತ್ತೆ, ಉತ್ತರ ಕರ್ನಾಟಕ ಮಂದಿನೇ ಆಗಿದೆ ನೋಡು ನೀನು ಅಂತ ಅಂದ್ಬಿಟ್ರು. ನನಗೆ ಅವಾಗ ಬಹಳ ಖುಷಿ ಆಗ್ಬಿಡ್ತು, ಮಾತ್ರ ಬಹಳ ಖುಷಿ ಆಯ್ತು ನನಗೆ. ಕೊನೆದಾಗಿ ಏನು ಹೇಳ್ತೀರಾ ಪ್ರೇಕ್ಷಕರಿಗೆ? ಕೊನೆದಾಗಿ ಏನು ಹೇಳ್ತೀರಾ? ಕೊನೆಯದಾಗಿ ಇದೇ ಫೆಬ್ರವರಿ 7 ರಾಜ್ಯಾದ್ಯಂತ ನಮ್ಮ ಶರಣರ ಶಕ್ತಿ ಒಂದು ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ಎಲ್ಲರೂ ಕೂಡ ಈ ಒಂದು ಸಿನಿಮಾ ಥಿಯೇಟ್ರಿಗೆ ಬಂದು ನಮ್ಮ ಈ ಒಂದು ಶರಣರ ಶಕ್ತಿ ಸಿನಿಮಾವನ್ನು ನೋಡಿ ಆರೈಸಿ ಆಶೀರ್ವದಿಸಬೇಕಂತೇಳಿ ನಾನು ಎಲ್ಲರ ಹತ್ರ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಶರಣಾರ್ಥಿ. ದಿಲೀಪ್ ಶರ್ಮಾ ಅಂತ, ಶರಣರ ಶಕ್ತಿ ಚಲನಚಿತ್ರದ ನಿರ್ದೇಶಕರು. ನಾನು ಮೂಲತಃ ಗದಗ ಡಿಸ್ಟಿಕ್ ಲಕ್ಷ್ಮೇಶ್ವರ ಊರಿನವರು. ಸೊ ಶರಣರ ಶಕ್ತಿ ಚಲನಚಿತ್ರದ ಕತೆ, ಚಿತ್ರಕಥೆ, ಸಂಭಾಷಣೆ, ನಿರ್ದೇಶನ ನಾನೇ ಮಾಡಿರೋದು. ಒಂದು ಹೇಳ್ರಿ ಅಷ್ಟೇ. ಓಕೆ ಸರ್, ಶರಣರ ಶಕ್ತಿಯಿಂದ ಆ್ಯಕ್ಚುಲಿ ಫಸ್ಟ್ ಟೈಮ್ ಕೇಳ್ತಿರೋದು. ಯೂಶಲಿ ಶರಣರ ವಚನ ಅಥವಾ ಶರಣರ ಸಾರಗಳು ಅಂತ ಕೇಳಿದ್ವಿ, ಅವ್ರ ಜನಕ್ಕೆ ಕೊಡೋ ಸಂದೇಶಗಳು ಅಂತ. ಫಸ್ಟ್ ಟೈಮ್ ಶರಣರ ಶಕ್ತಿಯಿಂದ ಹೇಳ್ತಾ ಇದ್ದೀರಾ, ಯಾವ ರೀತಿ ಶಕ್ತಿ ಇದೆ? ವಚನ ಸಾಹಿತ್ಯ ಅನ್ನೋದು ನಮ್ಮ ಕರ್ನಾಟಕಕ್ಕೆ ಶರಣರು ಕೊಟ್ಟಂತಹ ಒಂದು ಅದ್ಭುತವಾದ ಕೊಡುಗೆ. ಇವತ್ತು ನಾವು ಕಲಬೇಡ ಕುಲಬೇಡ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ಈ ಎಲ್ಲ ವಚನಗಳನ್ನು ಕೇಳ್ತಾ ಇದ್ದೀವಿ. ಬಟ್ ಅವು ನಮ್ಮ ತನಕ ಬರಬೇಕಾದ್ರೆ ಎಷ್ಟು ಬಲಿದಾನಗಳಾದವು, ಎಷ್ಟು ತ್ಯಾಗಗಳಾದವು, ಎಷ್ಟು ಹೋರಾಟಗಳಾದವು ಅನ್ನೋದು ನಮ್ಗೆ ಯಾರಿಗೂ ಗೊತ್ತಿಲ್ಲ. ಸೊ ಆ ಹೋರಾಟ, ತ್ಯಾಗ, ಬಲಿದಾನಗಳ ಹಿಂದೆ ಶರಣರ ರಕ್ತ ಹರಿತು. ಶರಣರ ರಕ್ತ ಹರಿಬೇಕಾದ್ರೆ ಅದು ಮಾಮೂಲು ರಕ್ತ ಆಗಲಿಲ್ಲ, ಅದೊಂದು ಶಕ್ತಿಯಾಗಿ ಹೊರಹೊಮ್ಮಿತು. ಅದರ ಹಿಂದೆ ನಡೆದಂಥ ಹೋರಾಟಗಳು, ಅದರಿಂದ ಜನಗಳು ಮಾಡಿದಂತಹ ಬಲಿದಾನಗಳನ್ನೇ ನಾವು ಶಕ್ತಿಯಾಗಿ ತೋರಿಸಿದ್ದೀವಿ. ಸೊ ಅನುಭವ ಮಂಟಪ ಅನ್ನೋದು 12ನೇ ಶತಮಾನದಲ್ಲಿ ನಮ್ಮ ಕರ್ನಾಟಕದಲ್ಲಿ ಒಂದು ಶಕ್ತಿ ಕೇಂದ್ರ ಕೆಲಸ ಮಾಡ್ತಾಯಿತ್ತು. ಅದು ಎಷ್ಟು ಪ್ರಸಾರ ಆಗಿತ್ತು ಅಂತಂದರೆ, ಬೇರೆ ಬೇರೆ ಪ್ರಪಂಚದ ಬೇರೆ ಬೇರೆ ದೇಶಗಳಿಂದ, ಬೇರೆ ಬೇರೆ ರಾಜ್ಯಗಳಿಂದ ಶರಣರನ್ನ ಇಲ್ಲಿಗೆ ಜಗ್ತಾ ಇತ್ತು. ಸೊ ನಾವು ಶಕ್ತಿ ಕೇಂದ್ರ ಅನ್ನೋದನ್ನು ಶರಣರ ಶಕ್ತಿ ಅಂತ ಮಾಡಿದ್ವಿ. ಈಗ ಆಲ್ರೆಡಿ ಲಾಸ್ಟ್ ಇಯರ್ ರಿಲೀಸ್ ಆಗಿತ್ತು ಸಿನಿಮಾ, ಅಕ್ಟೋಬರಲ್ಲಿ ಏನೋ ಅನೌನ್ಸ್ ಮಾಡಿದ್ವಿ ಆಲ್ರೆಡಿ. ಸೊ ಏನಕ್ಕೆ ಮುಂದುವರಿತು ಸರ್? ಮೇಡಮ್, ಶರಣರ ಶಕ್ತಿ ಅಕ್ಟೋಬರ್ 18 ಅಂತ ರಾಜ್ಯಾದ್ಯಂತ ಎಲ್ಲ ಬಸವ ಕೇಂದ್ರಗಳು, ಎಲ್ಲ ಪ್ರವಚನಗಳು, ಎಲ್ಲ ಸ್ವಾಮಿಗಳು ಅದನ್ನು ಅನೌನ್ಸ್ ಮಾಡಿಬಿಟ್ಟಿದ್ವಿ. ಬಟ್ ಏನಾಯ್ತು ಅಂದರೆ, ನಾವು ಒಂದು ಟ್ರೇಲರ್ ಬಿಟ್ವಿ. ಟ್ರೇಲರಲ್ಲಿ ಒಂದು ಕಾಂಟ್ರವರ್ಸಿ ಡೈಲಾಗ್ ಬಂತು. ಕಾಂಟ್ರವರ್ಸಿ ಡೈಲಾಗು ಅಂತಂದು ನಾವು ಅಂದ್ಕೊಳ್ಳಿಲ್ಲ, ಜನ ಅಂದರು ಅಥವಾ ಕೆಲವು ಬುದ್ಧಿಜೀವಿಗಳಂದರು. ಏನಾಯಿತು ಅಂದರೆ, ನಾವು ತಿಪ್ಪೇರುದ್ರ ಸ್ವಾಮಿ ಒಂದು ಬುಕ್ಕಲ್ಲಿ ಒಂದು ಡೈಲಾಗನ್ನು ಹಾಕಿದ್ವಿ. ಅದಕ್ಕೆ ತೀವ್ರವಾದ ಒಂದು ಆಕ್ಷೇಪಣೆ ಬಂತು. ಸೊ ಅದಕ್ಕೆ ಎಲ್ಲ ಜಾಗತಿಕ ಲಿಂಗಾಯತ ವೇದಿಕೆಗಳು, ಆಮೇಲೆ ಸಂಘಟನೆಗಳು ಯಾರೂ ಸಿನಿಮಾ ನೋಡಿಲ್ಲ. ಟ್ರೇಲರ್ ನೋಡಿ, ಇಲ್ಲ ಇದು ಸಿನಿಮಾ ಸರಿ ಇಲ್ಲ, ಇವನಿಗೆ ಜ್ಞಾನ ಇಲ್ಲ, ಇವನಿಗೆ ಅಷ್ಟು ವಚನಗಳನ್ನು ಗೊತ್ತಿಲ್ಲ, ಸೊ ಇವನೇನು ಅರ್ಧಂಬರ್ಧ ಜ್ಞಾನ ತಿಳ್ಕೊಂಡು ಸಿನಿಮಾ ಮಾಡೋನೇ ಅಂತಂದರು. ನಾವು ಇದನ್ನು ಚೇಂಬರಿಗೆ ಕಂಪ್ಲೇಂಟ್ ಕೊಟ್ಟರು. ನಾವೆಲ್ಲರೂ ಸೇರಿ ಚೇಂಬರಿಗೆ ಹೋದ್ವಿ. ನಾವು ಅವತ್ತು ಹೇಳಿದ್ವಿ, ಇಲ್ಲ ಎಲ್ಲರೂ ಬರ್ರಿ ಸಿನಿಮಾ ನೋಡ್ರಿ, ಸಿನಿಮಾ ಚೆನ್ನಾಗಿತ್ತು ಅಂದರೆ. ನಮ್ಮ ನಿರ್ಮಾಪಕರು ಅದೇ ಮಾತು ಹೇಳಿದ್ರು, ನಮ್ಗೆ ದುಡ್ಡು ಹಾಕಿ ದುಡ್ಡು ತೆಗಿಬೇಕು ಅಂದರೆ ಬಸವಣ್ಣನ ಸಿನಿಮಾನೇ ಬೇಕಾಗಿಲ್ಲ, ಬಟ್ ಏನೋ ಒಂದು ಬಸವ ಸೇವೆ ಮಾಡಬೇಕು, ಬಸವಣ್ಣನ ಜನಗಳಿಗೆ ನಾವು ವಿಷಯ ತಿಳಿಸ್ಬೇಕು ಅಂತ ಮಾಡ್ತಾಯಿದ್ದೀವಿ, ದಯವಿಟ್ಟು ಎಲ್ಲರೂ ಬರ್ರಿ ಸಿನಿಮಾ ನೋಡಿ ಅಂದ್ವಿ. ಸೊ ಅವರೆಲ್ಲ ಸಿನಿಮಾ ನೋಡಿ, ಅವರೆಲ್ಲ ಕರೆಕ್ಷನ್ಸ್ ಹೇಳಿ, ಮತ್ತು ಅವರೆಲ್ಲರೂ ಒತ್ತುಗೂಡಿ ಇಲ್ಲ ಚೆನ್ನಾಗಿದೆ ಇದು ಸಿನಿಮಾ ಅಂತ ಹೇಳಿ ಆಮೇಲೆ ಅದನ್ನು ರಿಲೀಸ್ ಮಾಡೋಕ್ಕೆ ನಮ್ಗೆ ಇಲ್ಲಿ ತನಕ ಟೈಮ್ ತಗೊಂಡು. ಈಗ ನೀವು ಆಲ್ರೆಡಿ ಕೆಲವು ಮಠಾಧೀಶರನ್ನ ಅಪ್ರೋಚ್ ಮಾಡಿದ್ದೀರಾ ಅಂತ ಕೇಳ್ಬೇಕು. ನಿಮ್ಮ ಮಕ್ಕಳು ಅವ್ರ ಬಗ್ಗೆ ಮಾತಾಡೋದು, ಯಾರ್ಯಾರ ಸ್ವಾಮಿಗಳು ನಿಮ್ಮ ಜೊತೆ ನಿಂತ್ಕೊಳ್ಬೋದು, ಯಾರ್ಯಾರು ದೂರ ತಡೆದ್ರು, ಏನೇನಾಯಿತು? ಇಲ್ಲ, ನನಗೆ ಇವತ್ತು ನಾವು ಎಲ್ಲ ಸ್ವಾಮಿಗಳು ನಮ್ಮ ಹಿಂದಿದ್ದಾರೆ. ಸೊ ಹಳೆ ವಿಚಾರ ಹೇಳಬೇಕು ಅಂತಂದರೆ, ಎಲ್ಲ ಸ್ವಾಮಿಗಳು ನಮಗೆ
ಕರೆಸಿದ್ರು, ಕೆಲವರು ಫೋನ್ ಮಾಡಿದ್ರು, ಕೆಲವರು ಬೈಟ್ಗಳನ್ನು ಕೊಟ್ಟು ಮತ್ತೆ ವಾಪಸ್ ಅದನ್ನು ಡಿಲೀಟ್ ಮಾಡಿಸಿದ್ರು. ಬಟ್ ಯಾರು ಎಕ್ಸಾಂಪಲ್ ನಮಗೆ ಬಾಲ್ಕಿ ಶ್ರೀಗಳಿರ್ಬೋದು, ಆಮೇಲೆ ಇಳಕಲ್ ಶ್ರೀಗಳಿರ್ಬೋದು, ಆಮೇಲೆ ಗದಗಿನ ತೋಟದಾರ್ಯ ಸ್ವಾಮಿಗಳಿರ್ಬೋದು, ಈ ರೀತಿ ಅನೇಕ ಸ್ವಾಮಿಗಳು ನಮ್ಮ ಹಿಂದೆ ನಿಂತರು. ಅವ್ರು ಹೇಳಿದ್ದಿಷ್ಟೇ, ನೋಡಪ್ಪ ನಿಮ್ಮ ಸಿನಿಮಾ ನಾವು ನೋಡಿಲ್ಲ, ನೀನು ಯಾರಂತ ಗೊತ್ತಿಲ್ಲ, ಬಸವಣ್ಣ ಅಂತ ವಿಚಾರ ಬಂದ ತಕ್ಷಣ ನಾವು ನಿಮಗೆ ಬೈಟ್ಗಳು ಕೊಟ್ಟಿದ್ದೀವಿ, ನಾವು ನಿಮಗೆ ಸಪೋರ್ಟ್ ಮಾಡಿದ್ವಿ. ನಾನು ಅವ್ರಿಗೆ ಅದೇ ಹೇಳಿದ್ದು, ಇಲ್ಲ ನಾವು ಯಾವುದೇ ವಿಧವಾದ ಕಾಂಟ್ರವರ್ಸಿ ಮಾಡೋ ವಿಚಾರ ಇಲ್ಲ, ಬಸವಣ್ಣ ಬಸವ ತತ್ವ ವಚನ ದರ್ಶನಗಳನ್ನು ಸಾರಬೇಕು ಅನ್ನೋದೇ ನಮ್ಮ ಒಂದು ಮೇನ್ ಕಾನ್ಸೆಪ್ಟ್ ಆಗಿರೋದ್ರಿಂದ ನಾವು ಯಾವುದು ಕಾಂಟ್ರವರ್ಸಿ ಮಾಡಲ್ಲ ಅಂದಾಗ ಎಲ್ಲ ಸ್ವಾಮಿಗಳು ಮತ್ತೆ ಅವ್ರು ಮೀಟಿಂಗ್ ಮಾಡಿ ನಮ್ಮ ಸಿನಿಮಾ ನೋಡಿ 11 ಜನ ಸ್ವಾಮಿಗಳು ನೋಡಿದ್ರು. ಸಿನಿಮಾನ ನೋಡಿ ಎಲ್ಲರೂ ನಮಗೆ ಸಪೋರ್ಟ್ ಮಾಡಿದರು. ಯಾರು ನಮ್ಮ ಹಿಂದೆ ಇದ್ದರು ಅವ್ರು ಹಿಂದಿದ್ದಾರೆ ಮತ್ತೆ ಮುಂದೆ ಬಂದರೆ, ಹಾಗಾಗಿ ಅವ್ರ ಬಗ್ಗೆ ನಾವು ಅದು ಡಿಸ್ಕಸ್ ಮಾಡೋದು ಬೇಡ ಅಂತ ನನಗನ್ಸುತ್ತೆ. ಓಕೆ, ಇವಾಗ ಶರ್ಮಾ ಅಂತ ನಿಮ್ಮ ಸರ್ನೇಮ್ ತೊಗೊಂಡ್ರೆ ಗೊತ್ತಾಗುತ್ತೆ ನಿಮ್ಗೆ ಬ್ರಾಹ್ಮಣ ಅಂತ. ಸೊ ಆ ಹೆಸರು ನಿಮಗೆ ಎಲ್ಲೋ ಒಂದು ಕಡೆ ಪ್ಲಸ್ ಆಯ್ತಾ ಅಥವಾ ಮೈನಸ್ ಆಯ್ತಾ ಅಂತ? ಇಲ್ಲ, ನನಗೆ ಭಾಳ ಜನ ಬುದ್ಧಿಜೀವಿಗಳು ಸ್ನೇಹಿತರು ಹೇಳಿದ್ದೇನು ಅಂತಂದರೆ, ಶರ್ಮಾ ಅನ್ನೋ ಹೆಸರು ಎಲ್ಲರಿಗೂ ಚುಚ್ತಾ ಇದೆ ಅಂತ. ನನಗೇನು ಹಂಗೆ ಅನಿಸಿಲ್ಲ. ಯಾಕಂದರೆ ನಮ್ಮ ಪ್ರೊಡ್ಯೂಸರು ಆಯ್ತು, ನಾವು ಆಯ್ತು, ಅಥವಾ ನಮ್ಮ ಟೆಕ್ನಿಷಿಯನ್ಸ್ ಆಯ್ತು, ಬ್ರಾಹ್ಮಣರು ಆದ ತಕ್ಷಣ ನಾವು ಸಿನಿಮಾ ಮಾಡಬಾರ್ದು, ಬಸವಣ್ಣನ ಮಾತಾಡಿಸ್ಬಾರ್ದು ಅನ್ನೋದು ಇಲ್ಲ. ಯಾಕಂದರೆ ಈಗ ಆಲ್ರೆಡಿ ಕರ್ನಾಟಕ ಸರ್ಕಾರನೇ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿಬಿಟ್ಟಿದ್ದಾರೆ. ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದರೆ, ನಾನು ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ. ನಾವು ಯು ಟಿ ಖಾದರ್ ಸರ್ ಹತ್ರ ಹೋಗಿದ್ವಿ. ಸರ್, ಕರ್ನಾಟಕ ಸರ್ಕಾರದಿಂದ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದ್ದೀವಿ ಸರ್, ನೀವು ಇದ್ರ ಬಗ್ಗೆ ಒಂದು ಬೈಟ್ ಕೊಡಬೇಕು ಅಂತ. ಇವತ್ತು ನಾನು ಇಲ್ಲಿ ಹೇಳೋದೇನಂತಂದರೆ, ಯು ಟಿ ಖಾದರ್ ಸರ್ ಅವರು ಬಸವಣ್ಣವ್ರ ಬಗ್ಗೆ ಕೊಟ್ಟಂತಹ ಬೈಟನ್ನ ಮುಂದೆ ಯಾರ ಬೈಟನ್ನು ಅದನ್ನು ಕಂಪೇರ್ ಮಾಡೋಕ್ಕೆ ಆಗ್ತಾಯಿಲ್ಲ, ಅಷ್ಟು ಚೆನ್ನಾಗಿ ಮಾತಾಡಿದರು. ಸೊ ಹಾಗಾಗಿ ಬಸವಣ್ಣ ಅನ್ನೋದೇ ಒಂದು ಜಾತ್ಯತೀತ ವ್ಯಕ್ತಿ. ಅವ್ರ ಅನುಭವ ಮಂಟಪ ಕಟ್ಟಿದ್ದೇ ಜಾತಿಯಿಂದ ಮೀರಿ ಒಂದೇನೋ ವ್ಯವಸ್ಥೆ ತರಬೇಕು ಅಂತ. ಯಾವ ಈಗ ಶರ್ಮಾ ಅನ್ನೋ ಹೆಸರು ಬ್ರಾಹ್ಮಣ ಅನ್ನಿಸ್ತೈತೋ ಅದರಿಂದ ಅಥವಾ ವಿಚಾರಗಳನ್ನು ಹೊರಗೆ ಹಾಕಬೇಕು, ನಾವೆಲ್ಲರೂ ಸಮಾನರು, ಇಲ್ಲಿ ಜಾತಿ ಇಲ್ಲ, ಇಲ್ಲಿ ಭೇದ ಇಲ್ಲ. ನಿಮಗೆಲ್ಲ ಗೊತ್ತಿರಲಿ, ಅನುಭವ ಮಂಟಪದಾಗ ಇದ್ದಿದ್ದು ಒಂದೇ ಜಾತಿ, ಶರಣರ ಜಾತಿ. ಅಲ್ಲಿ ಗಂಡು ಹೆಣ್ಣು ಸಹಿತ ಇರಲಿಲ್ಲ. ಸೊ ಒಬ್ಬ ಲಿಂಗ ದೀಕ್ಷೆ ಮಾಡಿದಂಥ ಒಬ್ಬ ಹೆಣ್ಮಗಳು ಎದುರಿಗೆ ಬಂದ್ಲು ಅಂದರೆ ಆಕಿನ ಅವರೆಲ್ಲರೂ ಶರಣರು ಅಂತಲೇ ಮಾತಾಡ್ತಿದ್ರು. ನೀ ಹೆಣ್ಣು, ನೀ ಗಂಡು ಅನ್ನೋ ಭೇದ ಭಾವ ತೆಗಿಬೇಕು ಅಂತಲೇ. ಸೊ ಬಸವಣ್ಣವರು ಆ ಕಲ್ಪನೆ ತಗೊಂಡು ನಾವು ಸಿನಿಮಾ ಮಾಡ್ತಿರೋದೇ ಆ ವಿಚಾರ ಆಗಿರೋದ್ರಿಂದ ಇಲ್ಲಿ ಶರ್ಮಾ ಅನ್ನೋ ಫ್ಯಾಕ್ಟರ್ ಕೆಲವಿಗೇನೋ ಚುಚ್ಚಿರ್ಬೋದೇನೋ, ಬಟ್ ಭಾಳ ಜನಕ್ಕೆ ಅದೇನು ಡಿಫ್ರೆನ್ಸ್ ಮಾಡಿಲ್ಲ. ಯೂಶ್ವಲಿ ಈಗ ವಚನಗಳು ಅಥವಾ ನಮ್ಮ ಶರಣರ ಬಗ್ಗೆ ತಗೊಂಡಾಗ ಉತ್ತರ ಕರ್ನಾಟಕ ಭಾಷೆನೇ ಪ್ರಿಫರ್ ಮಾಡ್ತಾರೆ ಆಲ್ಮೋಸ್ಟ್. ನೀವು ಯಾಕೆ ಅದನ್ನೇ ಪ್ರಿಫರ್ ಮಾಡಿದ್ರಿ? ಇಲ್ಲ, ಭಾಳ ಸಿನಿಮಾಗಳಲ್ಲಿ ಉತ್ತರ ಕರ್ನಾಟಕದ ಭಾಷೆನ ಬಳಸಿಲ್ಲ. ಏನಾಗಿದೆ, ಭಾಗವತರ ಅವ್ರ ಸಿನಿಮಾದಲ್ಲಿ, ಹಳೇ ಬಸವಣ್ಣನ ಸಿನಿಮಾದಲ್ಲಿ ನಾರ್ಮಲ್ ಜನರಲ್ ಭಾಷೆಗಳಿಟ್ಟಿದ್ದಾರೆ. ನಾನು ಈ ಡಿಸ್ಕಷನ್ನು ಮಠಾಧೀಶರುಗಳ ಹತ್ರ ಹೋದಾಗ ಅವ್ರು ಸಲಹೆ ಕೊಡಲಿಲ್ಲ, ಇದು ಯೂನಿವರ್ಸಲ್ ಸಬ್ಜೆಕ್ಟ್ ಆಗ್ತಿರೋದ್ರಿಂದ ನೀವು ಯೂನಿವರ್ಸಲ್ ಭಾಷೆ ಸಹಜ ಕನ್ನಡ ಮಾತಾಡಿಸಿ ಅಂತ. ಬಟ್ ನನ್ನ ವಾದ ಏನಿತ್ತು ಅಂತಂದರೆ, ಬೇಸಿಕಲಿ ಬಸವಣ್ಣನೇ ಬಿಜಾಪುರ ಡಿಸ್ಟ್ರಿಕ್ಟ್ ಅವರು. ಸೊ ಇದೆಲ್ಲ ಇನ್ಸಿಡೆಂಟ್ ನಡೆದಿರೋದೇ ಬಿಜಾಪುರ, ಬೀದರ್, ಬಾಗಲಕೋಟೆ, ಸ್ವಲ್ಪ ಈಗಿನ ಸೊನಾಲಿಗೆ ಅಂದರೆ ಈಗೇನು ಸೋಲಾಪುರ ಅಂತೀವಲ್ಲ ಆ ಭಾಗದಲ್ಲಿ ಏನು ಬೆಂಗಳೂರು ಕನ್ನಡ ಇಲ್ಲ, ಮೈಸೂರು ಕನ್ನಡ ಇಲ್ಲ. ಆ ಭಾಷೆ ಆ ಕಡೆ ಇರೋದು ಇನ್ನೂ ಪಕ್ಕಾ ಜವಾರಿ ಉತ್ತರ ಕರ್ನಾಟಕ. ಸೊ ನಾವು ಸಹಜತೆ, ಶಕ್ತಿ, ಸಹಜ ಸಿನಿಮಾ ಅಂತ ಬಾಯಲ್ಲಿ ಹೇಳಿ ನಾವು ಬಸವಣ್ಣನವರೇ ಬರುತ್ತಿದ್ದೀರಾ, ಬಸವಣ್ಣನವರೇ ಕೂಡುತ್ತಿದ್ದೀರಾ ಅನ್ನೋದಕ್ಕಿಂತ ಬಸವಣ್ಣ ಬಾರು ಮರೆಯ, ಬಸವಣ್ಣ ಕುಂದರು ಯಪ್ಪ ಅಂದರೆ ಇನ್ನೂ ನಮ್ಮತನ ಅನಿಸುತ್ತೆ ಅನ್ನೋದು ನಮ್ಮ ವಾದ. ಸೊ ಹಾಗಾಗಿ ನಾವು ಪಕ್ಕಾ ಮನುಷ್ಯನೇ ಉತ್ತರ ಕರ್ನಾಟಕದವನಾಗಿರೋದ್ರಿಂದ ಅವ್ರ ಭಾಷೆ ಉತ್ತರ ಕರ್ನಾಟಕ ತೋರಿಸೋದೇ ಯೋಗ್ಯ ಅಂತ ನಾವು ಉತ್ತರ ಕರ್ನಾಟಕ ಭಾಷೆಯಲ್ಲೇ ಮಾಡಿದ್ವಿ. ಈಗ ಮಾಚಿದೇವನ ಪಾಠ ಆದರೂ ಪ್ರಾಮುಖ್ಯತೆ ಇರೋದಾದ್ರೆ ಇಲ್ಲ, ಏನಾಯಿತು ಅಂತಂದರೆ ನಾವು ಎಲ್ಲ ಹೊಸಬರು ಕಲಾವಿದರನ್ನು ತೊಗೊಂಡು ಮಾಡ್ತಿರೋದ್ರಿಂದ ತುಂಬ ಚಾಲೆಂಜಿಂಗ್ ಆಗಿತ್ತು. ಸುಮಾರು ಒಂದು 150 ಜನ ಆರ್ಟಿಸ್ಟ್ಗಳನ್ನು ತೊಗೊಂಡಿದ್ದೀವಿ. ಅದರಲ್ಲಿ ಆಲ್ಮೋಸ್ಟ್ 120 ಜನ ಹೊಸಬರೇ, ಆಮೇಲೆ ರಂಗಭೂಮಿ ಕಲಾವಿದರು. ಸೊ ನಾವು ಮಾಚಿದೇವನ ಪಾತ್ರಕ್ಕೆ ಬೇರೆ ನಮ್ಮ ಸ್ನೇಹಿತರನ್ನ ತಯಾರು ಮಾಡಿದ್ವಿ. ಅದು ನಮ್ಮ ಸಿನಿಮಾ ಭಾಷೆಯಲ್ಲಿ ಹೇಳ್ಬೇಕು ಅಂದರೆ ಸಿಕ್ಕಾಪಟ್ಟಿ ಸೈಕಲ್ ಹೊಡೆದ್ರು. ಸೊ ಹಾಗಾಗಿ ಒಬ್ಬ ಮಹಾಶರಣ ಸಿಕ್ಕಾಪಟ್ಟಿ ಕಾಂಪ್ಲಿಕೇಟೆಡ್ ಕ್ಯಾರೆಕ್ಟ್ರು, ಆಮೇಲೆ ರಗಡ್ನೆಸ್ ಬೇಕಾಗಿತ್ತು. ಸೊ ನಾನು ಸ್ವಲ್ಪ ದಪ್ಪ ಇರೋದು, ಹೈಟ್ ಗಿಟ್ ಇರೋದ್ರಿಂದ ನೀವೇ ಮಾಡಿಬಿಡ್ರಿ ಅಂತ. ಸೊ ಅದನ್ನು ಕಾಸ್ಟ್ಯೂಮ್ ಹಾಕಿ ಡಿಸೈನ್ ಮಾಡಿದ್ಮೇಲೆ ನಾನು ಸೂಟ್ ಆಗದೆ ಅಂತ ಅನ್ನಿಸ್ತು. ಆಮೇಲೆ ಈ ಶರಣರ ಒಂದು ವಚನ ಸಾಹಿತ್ಯ ರಕ್ಷಣೆ ಮಾಡಬೇಕಾದ್ರೆ ಮಾಚಿದೇವನ ಬಲಿದಾನಗಳು, ಮಾಚಿದೇವನ ಹೋರಾಟಗಳು ತುಂಬ ಅದ್ಭುತವಾಗಿದೆ. ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಬಂದಿದೆ ಅಂತಂದು ನೀವೆಲ್ಲ ಪ್ರೇಕ್ಷಕರು ಹೇಳ್ಬೋದು.
ಸೊ ಹಾಗಾಗಿ ಆ ಕ್ಯಾರೆಕ್ಟರ್ ನಾನೇ ಮಾಡಬೇಕಂತೂ ಚಾಲೆಂಜಿಂಗ್ ಇತ್ತು. ಈ ಕಡೆ ಡೈರೆಕ್ಷನ್ನು, ಆ ಕಡೆ ಡೈಲಾಗ್ ಹೇಳ್ಕೊಡ್ಬೇಕು, ಈ ಕಡೆ ಆ್ಯಕ್ಟಿಂಗ್ ಮಾಡಬೇಕು. ಇದೆಲ್ಲ ಒಂಥರ ಏನಪ್ಪ ಅಂದರೆ ಬಸವಣ್ಣನ ಪವಾಡ ಥರ ನಮ್ಮ ಸಿನಿಮಾ ಆಯಿತು. ಸೊ ಹಾಗಾಗಿ ಮಾಡಿದ್ದೀವಿ ಪ್ರಯತ್ನನ, ಇವೆಲ್ಲ ಆಶೀರ್ವಾದ ಮಾಡ್ತೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಸರ್, ಇವಾಗ ರಿಲೀಸ್ಗೆ ಪ್ರಿಪ್ರೇಷನ್ಸ್ ಹೇಗೆ ನಡೀತಿದೆ, ಏನೇನು ಕ್ರಮಗಳನ್ನ ತಗೊಳ್ತಾ ಇದ್ದಾರೆ? ನಾವು ಜನರಲ್ಲಾಗಿ ಹೇಳ್ಬೋದು ಅಂದರೆ ಬೇರೆ ಸಿನಿಮಾಗಳ ಥರ ನಮಗೇನು ಪ್ರೆಷರ್ ಇಲ್ಲ. ವಿ ಆರ್ ಕೂಲ್. ಬಿಕಾಸ್ ಏನಂತಂದರೆ ಒಂದು ಸಾಂಸ್ಕೃತಿಕ ನಾಯಕನ ಸಿನಿಮಾ ಮಾಡ್ತಿರೋದ್ರಿಂದ ಸರ್ಕಾರದ ಎಲ್ಲ ಜನಗಳು ನಮಗೆ ಫೋನ್ ಮಾಡಿ ಸಪೋರ್ಟ್ ಮಾಡ್ತಿದ್ದಾರೆ, ಬೈಟ್ಗಳು ಕೊಡ್ತಾ ಇದ್ದಾರೆ. ಆಮೇಲೆ ಮುಖ್ಯವಾಗಿ ಮಠಾಧೀಶ್ವರರು, ಬಸವಪುರ ಸಂಘಟನೆಗಳು, ಆಮೇಲೆ ಎಲ್ಲ ಶರಣರು ಶರಣೆಯರು ನಮ್ಮ ಸಿನಿಮಾ ರೀ ಇದು, ನಾವೆಲ್ಲ ಬರ್ತೀವಿ, ನಾವೆಲ್ಲ ನೋಡ್ತೀವಿ ಅಂತಿದ್ದಾರೆ. ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ ನಮ್ಮ ಸಿನಿಮಾದಲ್ಲಿ ಮಿಸ್ ಯೂನಿವರ್ಸ್ ಪೆಟೆಟ್ ಶ್ರುತಿ ಹೆಗ್ಡೆ ಅವರು ತುಂಬ ಚೆನ್ನಾಗಿ ಅನುಭವ ಮಾಡಿದ್ದಾರೆ. ಆಮೇಲೆ ಪದ್ಮಶ್ರೀ ಮುನಿ ವೆಂಕಟಪ್ಪನವರು ಅವರೇ ಖುದ್ದು ತಾವೇ ಹರಿಚಂದ್ರ ಕೇರಿ ಮುಖ್ಯನ ತಂದೆ ಪಾತ್ರ ಮಾಡಿದ್ದಾರೆ. ಇದು ನಮ್ಮ ಅದೇನು ಬಸವಣ್ಣನ ಆಶೀರ್ವಾದ ಅನ್ಕೋಬೇಕು, ಪೂರ್ವಜನ್ಮದ ಪುಣ್ಯ ಅನ್ಕೋಬೇಕು. ಅವರು ಅಷ್ಟು ವಯಸ್ಸಿನಲ್ಲಿ ಪದ್ಮಶ್ರೀ ಆದರೂ ಸಹಿತ ನಮ್ಮ ಸಿನಿಮಾದಲ್ಲಿ ಹಲಗಿ ಬರೆಸಿದ್ದಾರೆ, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆಮೇಲೆ ಎಲ್ಲರನ್ನೂ ಸೆಳೆದಿದ್ದಾರೆ. ಭಾಳ ಜನಕ್ಕೆ ಅದೊಂದು ಹೆಮ್ಮೆ ವಿಚಾರ. ಆಮೇಲೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ವಿನು ಮನಸ್ಸು ಅಂತಂದು ತುಂಬ ಚೆನ್ನಾಗಿ ಒಂದು ಏನಾದರೂ ಹೊಸದು ಮಾಡೋಣ ಸರ್, ಬಸವಣ್ಣನ ಸಿನಿಮಾ 50 ವರ್ಷ ಆದಮೇಲೆ ಮಾಡ್ತಾಯಿದ್ದೀವಿ. ನಾವು ಆ್ಯಕ್ಚುಲಿ ಹಿಂದೆ ಅಶೋಕ್ ಅವ್ರು ಮಾತಾಡ್ಸಿದ್ವಿ, ಶ್ರೀಧರ್ ಸರ್ ಮಾತಾಡ್ಸಿದ್ವಿ. ಸರ್ ನಿಮ್ಮ ಅನುಭವ ಹೆಂಗೆ ಸರ್? ಅವ್ರು ಹೇಳಿದ್ದಿದೆ, ನೀವು ಮಾಡ್ತಿರೋದು ಬಸವಣ್ಣನ ಸಿನಿಮಾಪ್ಪ, ಭಾಳ ಹುಷಾರಾಗಿ ಮಾಡಿರಿ. 50 ವರ್ಷ ಆದಮೇಲೆ ಸಿಕ್ಕಾಪಟ್ಟಿ ಕಾಂಟ್ರವರ್ಸಿಗಳು, ಸಿಕ್ಕಾಪಟ್ಟಿ ಜಗಳಗಳು, ಸಿಕ್ಕಾಪಟ್ಟಿ ಹೋರಾಟಗಳು ಇರುತ್ತೆ, ಇದಕ್ಕೆಲ್ಲ ತಯಾರಾಗಿ ನೀವು ಮಾಡಿರಿ ಅಂತ. ಬಟ್ ನಮಗೇನು ಆ ಥರದ್ದೇನು ಆಗಲಿಲ್ಲ, ಸಪೋರ್ಟ್ಗಳೇ ತುಂಬ ಇದೆ. ಸೊ ಹಂಗಾಗಿ ಬಿಡುಗಡೆ ಮಾಡೋದು ಇದು ಬಸವಣ್ಣನ ಸಿನಿಮಾ, ಬಸವಣ್ಣನ ಜನಕ್ಕೆ ತೋರಿಸ್ತಾ ಇದ್ದೀವಿ. ಸೊ ಇದರಲ್ಲಿ ಅವರಾಗಿ ಬಂದರೆ ಅದು ಆಶೀರ್ವಾದ, ಇಲ್ಲ ಅಂತಂದರೆ ಪ್ರಸಾದ. ಸೊ ಎರಡಕ್ಕೂ ತಯಾರಾಗಿ ಸೊ ಭಾಳ ಕೂಲಾಗಿ ನಾವು ರಿಲೀಸ್ ಮಾಡ್ತಾಯಿದ್ದೀವಿ. ಆಮೇಲೆ ಬಸವಣ್ಣ ಯಾವಾಗಲೂ ನಮ್ಮದರೆ ಕೈ ಬಿಡಲ್ಲ ಅನ್ನೋ ಮಾತಿದೆ. ಬಸವ ಅನ್ನೋ 3 ಅಕ್ಷರ ಹೃದಯ ಕಮಲದಲ್ಲಿ ಇದ್ದಾಗ ಎಲ್ಲದೂ ಸಹಜವಾಗಿ ನಡೆಯುತ್ತೆ ಅಂತ ನಮ್ಮ ಸ್ವಾಮಿಗಳು ನನಗೆ ಭಾಳ ಸರಿ ಹೇಳಿದ್ದಾರೆ. ಸೊ ಅದೇ ನಮ್ಮ ಪ್ರಯತ್ನ ಇದೆ. ಸೊ ಸಹಜವಾಗಿ ಹೋಗುತ್ತೆ ಅಂತ ನಾವು ನಂಬಿದ್ದೀವಿ. ಕೊನೆಯದಾಗಿ ಏನು ಹೇಳ್ತೀರಿ? ಸಿನಿಮಾ ರಿಲೀಸ್ ಆಗ್ತಿದೆ. ಸೊ ನಾವು ಎಲ್ಲರಿಗೂ ಹೇಳೋದೇನಪ್ಪ ಅಂದರೆ, ದಯವಿಟ್ಟು ಥಿಯೇಟ್ರಿಗೆ ಬನ್ನಿ, ಸಿನಿಮಾ ನೋಡಿ. ಇದು ಬಸವಣ್ಣವ್ರ ಸಿನಿಮಾ, ವಿಶೇಷವಾದ ಸಿನಿಮಾ. ಇದು ಏನಂತಂದರೆ ನಾವು ನಮ್ಮತನ, ನಮ್ಮ ಮಣ್ಣು, ನಮ್ಮ ಒಂದು ಸಂಸ್ಕೃತಿನ ನಾವು ಉಳಿಸ್ಕೋಬೇಕು ಅಂದರೆ ಈ ಥರ ಸಿನಿಮಾಗಳನ್ನು ಪ್ರೋತ್ಸಾಹ ಮಾಡಬೇಕು. ನೋಡಿ, ಆಶೀರ್ವಾದ ಮಾಡಿ ಅನ್ನೋದಕ್ಕಿಂತ ಆಶೀರ್ವಾದ ಪಡೀರಿ ಅಂತ ಹೇಳ್ತೀನಿ. ಯಾಕಂದರೆ ಇಲ್ಲಿ ಬಸವಣ್ಣ ಇದ್ದಾನೆ. ಇನ್ನೊಂದು ವಿಶೇಷ ಏನಂತಂದರೆ ಎಲ್ಲ ಶರಣರು ಬರ್ತಾ ಇದ್ದಾರೆ. ಎಲ್ಲ ಶರಣರು ಅಂತಂದರೆ ಬಸವಣ್ಣ, ಅಲ್ಲಮ್ಮ ಪ್ರಭು, ಚನ್ನಬಸವಣ್ಣ, ಸತ್ಯಕ್ಕ, ಮುಕ್ತಾಯಕ್ಕ, ಆಮೇಲೆ ಮರುಳಶಂಕರ ದೇವ, ಮಡಿವಾಳ ಮಾಚಿ ದೇವ, ಮಾದಾರ ಚೆನ್ನಯ್ಯ ಸ್ವಾಮಿಗಳು, ಮಾದಾರ ಚೆನ್ನಯ್ಯನವರು ಯಾಕೆ ಕಲ್ಯಾಣಕ್ಕೆ ಬಂದರು? ಕಲ್ಯಾಣಕ್ಕೆ ಯಾಕೆ ಬರಬೇಕಾಗಿತ್ತು? 12ನೇ ಶತಮಾನದಲ್ಲಿ ಏನಿತ್ತು? ಬಸವಣ್ಣ ಅನ್ನೋದು ನಿಜವಾದ ಶಕ್ತಿನ ಇಲ್ಲಿ ಮುಖ್ಯವಾಗಿ ನಾವು ತೋರಿಸ್ತಾ ಇರೋದೇನೆಂದರೆ, ಶರಣರ ಶಕ್ತಿ ಅಂದರೆ ಏನು ನಿಜವಾಗ್ಲೂ ಶರಣರ ಶಕ್ತಿ? ಶರಣರ ಶಕ್ತಿ ಅಂದರೆ ಬಸವಣ್ಣನೋ? ಶರಣರ ಶಕ್ತಿ ಅಂದರೆ ಅಕ್ಕಮಹಾದೇವಿನೋ? ಶರಣರ ಶಕ್ತಿ ಅಂತಂದರೆ ಏನು? ಅನುಭವ ಮಂಟಪಕ್ಕೆ ಬಂದಂಥ ಎಲ್ಲ ಶರಣರು, ಅಥವಾ ಶರಣರ ಶಕ್ತಿ ಬಂದರೆ ವಚನ ಭಂಡಾರನು, ವಚನ ಸಾಹಿತ್ಯನು, ಅಥವಾ ಎಲ್ಲರಿಗೂ ತಗೊಂಡೋದಂತಹ ಚನ್ನಬಸವಣ್ಣನ ಶರಣರ ಶಕ್ತಿನೋ? ಇದನ್ನು ನೋಡ್ತಾ ಹೋದಂಗೆ ನಮಗೆ ಒಂದು ಕ್ಲಾರಿಟಿ ಬರ್ತಾ ಇರುತ್ತೆ. ಅವತ್ತಿನ ಪರಿಸ್ಥಿತಿಯಲ್ಲಿ ಅವರು ಶಕ್ತಿ ಅನ್ನೋದಕ್ಕೆ ಏನು ಅರ್ಥ ಕೊಟ್ಟಿದ್ದರು. ಸೊ ಅನುಭವ ಮಂಟಪನ ಎಲ್ಲರೂ ಇವತ್ತಿನ ಸಂಸತ್ತು ಇದೊಂದು ಅದ್ಭುತವಾದ ಪರಿಕಲ್ಪನೆ ಇತ್ತು 12ನೇ ಶತಮಾನದಲ್ಲಿ. ನಿಜವಾಗಿ ಏನು ಪರಿಕಲ್ಪನೆ ಇತ್ತು ಅನ್ನೋದು ನಿಮಗೆ ಗೊತ್ತಾಗಬೇಕು ಅಂದರೆ ಶರಣರ ಶಕ್ತಿ ಸಿನಿಮಾ ನೋಡಿ. ಇಷ್ಟು ನೀಟಾಗಿ ಇವತ್ತಿನ ಅಧ್ಯಕ್ಷ, ಉಪಾಧ್ಯಕ್ಷ, ಸಭಾಧ್ಯಕ್ಷ, ವಿರೋಧ ಪಕ್ಷದ ನಾಯಕ, ರೂಲಿಂಗ್ ಪಾರ್ಟಿ, ಅಪೋಸಿಷನ್ ಪಾರ್ಟಿ, ಡಿಸ್ಕಷನ್ ಕೌಂಟ್ರು, ಆಮೇಲೆ ಭಾವಿ, ಇವೆಲ್ಲ ಏನು ಕಾನ್ಸೆಪ್ಟ್ಗಳಿದಾವಲ್ಲ, ಅವತ್ತಿನ ಕಲ್ಪನೆ ಒಳಗೆ ಶರಣರು ಯಾವ ರೀತಿ ತೋರಿಸ್ತಾ ಇದ್ರು ಅನ್ನೋದನ್ನು ನಾವು ಈ ಶರಣರ ಶಕ್ತಿಯಲ್ಲಿ ತೋರಿಸೋಕ್ಕೆ ಪ್ರಯತ್ನ ಮಾಡಿದ್ದೀವಿ. ಇದು ಶಕ್ತಿ ಕರ್ನಾಟಕದ ಶಕ್ತಿ, ಉತ್ತರ ಕರ್ನಾಟಕದ ಶಕ್ತಿ, ನಮ್ಮ ಜನರ ಶಕ್ತಿ, ನಮ್ಮ ಲಿಂಗವಂತರ, ನಮ್ಮ ವೀರಶೈವರ, ನಮ್ಮ ಶರಣರ ಈ ಶಕ್ತಿನ ನಾವೇನಂತ ತೋರಿಸ್ಬೇಕು ಅಂದರೆ, ಶರಣರ ಶಕ್ತಿನ ನಾವು ರಾಜ್ಯಾದ್ಯಂತ ತೋರಿಸ್ಬೇಕು, ದೇಶಾದ್ಯಂತ ತೋರಿಸ್ಬೇಕು, ಪ್ರಪಂಚಾದ್ಯಂತ ತೋರಿಸ್ಬೇಕು. ಬಸವಣ್ಣ ಏನು ಅನ್ನೋದನ್ನು ಜನಕ್ಕೆ ತೋರಿಸ್ಬೇಕು ಅಂತಂದರೆ ನಾವು ಶರಣರ ಶಕ್ತಿನ ನೋಡಬೇಕು ಅಂತ ಹೇಳ್ತೀನಿ. ತಾವೆಲ್ಲ ಬನ್ನಿ, ಆಶೀರ್ವಾದ ಮಾಡಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಶರಣ. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.